ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತ ನಿಜಗುಣರ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ 40ನೇ ಪದ್ಯವನ್ನ ನಾವು ನೋಡ್ಬೇಕಾಗ್ತದ. ಬಹಳಷ್ಟು ವಿಚಾರಗಳನ್ನ ಅವರು ನಿನ್ನೆಯ ವಿಷಯದಲ್ಲಿ ಕೂಡ ತಿಳಿಸಿದ್ರು. ನಾವೆಲ್ಲರೂ ಇಲ್ಲೆಲ್ಲ ಸೇರಿ ಇಂಥ ವಿಚಾರಗಳನ್ನ ಮಾಡುವಂಥದ್ದು ಹಿಂದಿನ ಒಂದು ಪುಣ್ಯ ಅಂತಾನೆ ಹೇಳ್ಕೊಳ್ಬೇಕಾಗ್ತದ. ಎಲ್ರೂ, ಯಾಕಂದ್ರೆ ನೀವೆಲ್ಲಿದ್ದೀರೋ ನಾನು ಎಲ್ಲಿದ್ದೀನೋ ಗೊತ್ತಿಲ್ಲ. ರಕ್ತ ಸಂಬಂಧಿಗಳು ಇರದೇ ಇದ್ರು ಕೂಡ ಅನಿಮಿತ್ತ ಬಾಂಧವರು. ಯಾಕಂತಂದ್ರ ಇದು ಒಂದು ಜನ್ಮದ್ದಲ್ಲ, ಜನ್ಮ ಜನ್ಮಾಂತರ ಬಂಧ ಇದು. ಎಲ್ಲೋ ಹಿಂದಿನ ಜನ್ಮದಲ್ಲಿ ನಾವೆಲ್ಲರೂ ಸೇರಿದೀವಿ, ಇವಾಗ ಮತ್ತೆ ಸೇರಿದೀವಿ. ನಿಮ್ ವಿಚಾರಗಳು ನಾವು ಕೇಳೋದು, ನಮ್ಮ ವಿಚಾರ ನೀವು ಕೇಳುವಂಥದ್ದು, ಇಂಥ ವಿಚಾರಗಳನ್ನ ನಡೆದಂಥದ್ದು. ಇದಕ್ಕ ಮೂಲ ಈ ಮಹೇಶ್ ತೇರದಲ್ಲ ಅಣ್ಣನವರು. ಅವ್ರು ಡಾಕ್ಟರ್ ಅದಾರಂತ ನನ್ಗೆ ಗೊತ್ತಾಯ್ತು. ಒಬ್ಬ ಡಾಕ್ಟರ್ ಆಗ್ಬಿಟ್ಟು ಇಂಥ ವಿಚಾರಗಳನ್ನ ಯಾವತ್ತೂ ಒಂದು ಸ್ಫೂರ್ತಿದಾಯಕ ವಿಚಾರಗಳನ್ನ ಅಧ್ಯಾತ್ಮ ಜೀವಿಗಳಿಗೆ ಮಾಡುವಂತ ವಿಚಾರ ಬಹಳ ಅದ್ಭುತ ಅನಿಸ್ತದ ನನಗೆ. ಯಾಕೆ ಜಗತ್ತಿನೊಳಗೆ ಬಹಳಷ್ಟು ಜನ ಇರ್ತಾರೆ, ಆದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಆ ವಿಚಾರ ಈ ವಿಚಾರ ಅಂತ ಎಲ್ಲವನ್ನ ಹೇಳುವಂಥದ್ದು ಕೇಳುವಂಥದ್ದು ಅದರಲ್ಲಿ ತೊಡಗಿಸ್ಕೊಂಡಿರ್ತಾರೆ ಎಲ್ರು. ಆದ್ರ ಈ ಅಣ್ಣನವರು ಮಾಡಿದಂಥದ್ದು ಕೆಲಸ ಸಾಮಾನ್ಯ ಅಲ್ಲ, ಇದು ಅದ್ಭುತ ಕೆಲಸ. ಇದು ಎಲ್ಲರನ್ನ ಒಂದುಗೂಡಿಸಿ ಆ ಭಾವ ಇದ್ದಂಥವ್ರು ಆಧ್ಯಾತ್ಮದಲ್ಲಿ ಜೀವಿಗಳ ಏನು ಇದ್ದಾರಲ್ಲ ಅವ್ರನ್ನೆಲ್ಲರನ್ನು ಒಂದುಗೂಡಿಸಿ ಯಾರ್ಯಾರಿಗೆ ಏನೇನ್ ಬೇಕು ಅದನ್ನ ಸಿಗುವಂಗ್ ಮಾಡಿದಾರಲ್ಲ ಅವಕಾಶ. ಇದು ಒಂದು ಭಗವಂತನ ಕೆಲಸನೇ ಅಂತ ಅನ್ಕೊಳ್ಬೇಕಿದು. ಎಲ್ರು ಎಲ್ಲವನ್ನ ಮಾಡ್ತಾರೆ. ಈ ಒಂದು ಭಾಗದಲ್ಲಿ ಈ ವಿಚಾರಗಳನ್ನ ಎಲ್ರಿಗೆ ಯಾರ್ಯಾರ ಯಾವ ವಿಚಾರಗಳನ್ನ ತಗೊಳ್ಬೇಕು ಆ ವಿಚಾರ ಇದು ಸಮೃದ್ಧಿಯಾಗಿ ಸಿಗ್ಲಿ ಅನ್ನುವಂತಹ ಒಂದು ಆ ಸ್ಫೂರ್ತಿದಾಯಕ ಮಾತುಗಳು, ಆಮೇಲೆ ಈ ಒಂದು ಅವಕಾಶ ಸಿಗುವಂಗ್ ಮಾಡಿದಾರಲ್ಲ, ಬಹಳ ದೊಡ್ಡ ಕೆಲಸ ರೀ ಅವ್ರಿಗೆ. ನಾನು ನಿಜವಾಗಿ ಮನಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ. ಅವ್ರ ಇಂಥ ಕೆಲಸ ಮಾಡೋದು ಸಾಮಾನ್ಯ ಇಲ್ಲ. ಅದರಲ್ಲಿ ನಾನು ಸುಜಾತಾ ಅಮ್ಮ ಅವ್ರ ಹೆಸರು ಕೇಳಿದೆ, ಆಮೇಲೆ ಅಮ್ಮ ಪಾರ್ವತಿ ಅಮ್ಮ ಕೂಡ. ಇವು ಸಾಮಾನ್ಯ ಕೆಲಸ ಅಲ್ಲ, ಇವು ಪ್ರತಿನಿತ್ಯ ಮಾಡುವಂತಹ ಕೆಲಸ, ಬಹಳ ಅದ್ಭುತವಾದಂತಹ ಕೆಲಸ. ನನ್ ನಿಜವಾಗಿ ಬಹಳ ಖುಷಿ ಆಗ್ತದ. ನಾನು ನಿಮ್ಮದ್ರಲ್ಲಿ ಒಬ್ಳಾಗಿ ಈ ನಿಮ್ಮ ವಿಚಾರಗಳನ್ನ ನಾನ್ ಕೇಳ್ತೀನಿ. ಕೆಲವು ವಿಚಾರಗಳು ನನಗ್ ಗುರುಗಳು ಏನ್ ಹೇಳಿದಾರ, ನಾನೇನ್ ತಿಳ್ಕೊಂಡಿದ್ದೀನಿ ಅನ್ನುವಂತ ವಿಚಾರಗಳು ನನಗ್ ಬಡ್ದಿದಾವ. ಆ ವಿಚಾರಗಳು ಒಂದ್ ಸ್ವಲ್ಪ ನಿಮ್ಮ ಹತ್ರ ಹಂಚ್ಕೊಳ್ಳುವಂಥದ್ದು, ಕೇಳುವಂತಹ ಭಾಗ್ಯ ನಂದು, ಹೇಳುವಂಥದ್ದು ಕೇಳುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಅನ್ಕೊಳ್ತೀನಿ ನಾನು. ಅದಕ್ಕೆ ಇಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಯಾವುದೇ ಇರ್ಲಿ, ಒಂದು ಹಾಡು ಹಾಡ್ತೀನಿ ಅನ್ನುವಂಥದ್ದಾಗ್ಲಿ, ಯಾವ್ದೋ ವಿಚಾರಗಳನ್ನ ತಿಳ್ಕೋತೀನಿ ಅನ್ನುವಂಥದ್ದಾಗ್ಲಿ, ಎಲ್ಲವೂ ಈ ಸತ್ಸಂಗಗಳಲ್ಲಿ ಸಿಗ್ತದೆ. ಯಾರ್ಯಾರು ಏನೇನು ಆರಿಸ್ಕೊಳ್ತಾರ ಅವ್ರವ್ರಿಗೆ ಬಿಟ್ಟದ್ದು. ಇವಾಗ ನಾನು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಬಹಳಷ್ಟು ನಿಜಗುಂಡ್ರು ಬಹಳಷ್ಟು ವಿಚಾರಗಳು ಹೇಳಿದ್ದಾರೆ. ಜಗತ್ತಿನ ಒಳಗ ಅಧಿಕಾರಿಗಳು 3 ತರ ಅದಾರಂತ ನಿನ್ನೆ ಹೇಳಿದ್ರು. ಕನಿಷ್ಠ, ಮಧ್ಯಮ, ಉತ್ತಮ ಅಧಿಕಾರಿಗಳು ಇರ್ತಾರ. ಕನಿಷ್ಠ ಇದ್ದಂತನಿಗೆ ಆತ ಗುರುಮುಖಾಂತರ ಶ್ರವಣ ಮಾಡ್ತಾನ, ಆದ್ರ ಯಾವ್ದು ಆ ವಿಚಾರಗಳು ಅಲ್ಲಿ ಆತಗ ಆಗಂಗಿಲ್ಲ. ಯಾಕಂದ್ರ ಅತ ಜ್ಞಾನೋದಯ ಆಗಂಗಿಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಏನಿರ್ತಾವ, ಮಲದೋಷಗಳು ಇರ್ತಾವ. ಹಂಗಾಗಿಬಿಟ್ಟು ಈ ವಿಚಾರಗಳು, ಜ್ಞಾನದ ವಿಚಾರಗಳು ಅಲ್ಲಿ ಹೋಗಕ್ ಸಾಧ್ಯ ಇಲ್ಲ. ಹಂಗಾಗಿ ಇಲ್ಲಿ ಅಂತಃಕರಣ ಶುದ್ಧ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಕರ್ಮ ಉಪಾಸನೆಗಳನ್ನ ಮಾಡಿದಾಗ, ನಿಷ್ಕಾಮ ಕರ್ಮದಿಂದ ಮಾಡಿದಾಗ ಅಂತಃಕರಣ ಶುದ್ಧ ಆಗ್ತದ.
ಅನ್ನುವಂತ ವಿಚಾರಗಳನ್ನ ಹೇಳಿದ್ರು. ಕನಿಷ್ಠ ಅಧಿಕಾರಿ ಈ ವಿಚಾರಗಳನ್ನ ಕೇಳಿದ್ರೆ ಆತಗ ಹೋಗಂಗಿಲ್ಲ, ಆಗಂಗಿಲ್ಲ, ಅದು ಜ್ಞಾನೋದಯ ಆಗಲ್ಲ ಅನ್ನುವಂಥದ್ದು ಹೇಳಿದ್ರು. ಮಧ್ಯಮ ಅಧಿಕಾರಿಗೆ ಕೇಳ್ತಾನ, ಆತನು ಗುರು ಮುಖಾಂತರನೇ ಕೇಳ್ತಾನ, ಅದ್ರ ತಿಳಿದಂಗ ಆಗ್ತದ. ಒಂದು ವಿಚಾರ, ಕೆಲವು ವಿಚಾರಗಳಲ್ಲಿ ಬಂದಿದೆ. ಮಹಾತ್ಮರು ಕೇಳುವಾಗ ಅವ್ರಿಗೆ ಆಗ್ಯದ. ಈ ಬಸವಣ್ಣಂತರು ದೊಡ್ಡ ಶಿವಪುತ್ರಪ್ಪ ಗುರುಗಳ ಹತ್ರ ಕುಂತು ಕೇಳ್ಬೇಕಾದಾಗ, ನಿನ್ಗೇನ್ ಅನ್ನಿಸ್ತದ ಬಸವಣ್ಣ, ಇದು ನಿಂಗ ಶಾಸ್ತ್ರ ತಿಳಿತದ ಹಿಂಗ ಅಂತ ಕೇಳಿದ್ರಂತ. ಸ್ವಲ್ಪ ದಿವ್ಸ ಆಗಿತ್ತು ಕೇಳಾಕತಿ. ಅಪ್ಪ ಕೇಳ್ಬೇಕಾದಾಗ ಎಲ್ಲ ತಿಳಿದಂಗ ಆಗ್ತದ, ಮತ್ತ ನಾನು ಹೊರಗಡೆ ಹೋಗಿ ರೂಮಿಗೆ ಹೋಗೋಷ್ಟ್ರಾಗ ಎಲ್ಲ ಮರ್ತಂಗ ಆಗ್ಬಿಡ್ತದಪ್ಪ ಅಂತ ಹೇಳ್ತಿದ್ರಂತ. ಯಾಕೆ ಹೇಳ್ತಾ ಇದ್ರು ಅಂತಂದ್ರ, ಈಗ ನಾನು ಇದನ್ನೇ ಕೇಳ್ಬೇಕಂತ ಬಂದತ್ತಿಗ ನನಗೆ ಈ ತರ ಆಗ್ಯದಂತಂದ್ರ ನಮ್ಗ ಇಷ್ಟಿಷ್ಟಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಬಿಡಬಾರ್ದು. ಯಾಕಂದ್ರೆ ಮೊದಲು ಹಂಗ ಆಗ್ತದ, ತಿಳಿದಂಗ ಒಂದ್ ಸ್ವಲ್ಪ ತಿಳಿದಂಗ ಆಗ್ತದ, ಆಮೇಲೆ ತಿಳಿಲಾರ್ದಂಗ ಆಗ್ತದ. ಆದ್ರೆ ಬಿಟ್ಟು ಬಿಡದೆ ಕೇಳಿದಾಗ ನಿಮ್ಗೆ ಅರ್ಥ ಆಗ್ತದ ಅನ್ನುವಂಥ ಭಾವವನ್ನ ಮಹಾತ್ಮರೇ ಹೇಳಿದಂತ ವಿಚಾರ. ಅದಕ್ಕೆ ಇಲ್ಲಿ ಮಧ್ಯಮ ಅಧಿಕಾರಿಗೆ ಏನಾಗ್ತದ, ಸ್ವಲ್ಪ ತಿಳಿದಂಗ ಆಗ್ತದ, ಮತ್ತೆ ಅದು ಜಾರಿ ಹೋಗ್ಬಿಡ್ತದೆ ಕಮಲ ಪತ್ರದ ಎಲೆಯಂಗ ಅಂತ ಅದು ಕೂಡ ಹೇಳಿದ್ರು. ಉತ್ತಮ ಅಧಿಕಾರಿಗೆ ಏನ್ ಹೇಳಿದ್ರು ಅಂತಂದ್ರೆ, ಈ ಕಪ್ಪೆ ಚಿಪ್ಪಿನಲ್ಲಿ ನೀರ್ ಬಿದ್ದ ತಕ್ಷಣ ಮುತ್ತ ಹಾಕಿಬಿಡ್ತದಲ್ಲ, ಆ ತರ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ವಾಕ್ಯ, ಈ ವಾಕ್ಯಗಳನ್ನ ಹೇಳಿದ ತಕ್ಷಣನೇ ಬೇಗ ಹತ್ತಿ ಬಿಡ್ತದೆ, ತಿಳ್ಕೊಂಡ್ಬಿಡ್ತಾನ ಆತ, ವಿಚಾರ ಬೇಗ ಗೊತ್ತಾಗ್ಬಿಡ್ತದ. ಹಂಗಾಗಿ ಆತ ಉತ್ತಮ ಅಧಿಕಾರಿ, ಆತನ ಆ ರೀತಿ ಆತಗ ಆಗ್ತದ ಅಂತ ಹೇಳಿದ್ರು. ಈಗ ಮುಂದಿನ ಪದ್ಯದಲ್ಲಿ ಸ್ವಲ್ಪ ಸಂಶಯ ಬರ್ತದ. ಏನಂತಂದ್ರ, ಉತ್ತಮ ಅಧಿಕಾರಿಗೆ ಜ್ಞಾನ ಆಗ್ಯದ ಅಂತ ನೀವು ಹೇಳ್ತೀರಿ, ಹೌದಾ? ಜ್ಞಾನ ಆಗ್ಯದ, ಬೇಗ ಆಯ್ತು, 25-30 ವರ್ಷದಾಗ ಆಯ್ತು. ಈ ಜ್ಞಾನ ಯಾವಾಗ ಯಾರು ಒಂದು ಮನಸ್ಸಿನಲ್ಲಿ ಆ ಭಾವವನ್ನ ಪಲ್ಲಟ ಮಾಡ್ತದ, ಬದಲಾವಣೆ ಮಾಡ್ತದ ಅಂತ ಹೇಳಕ್ಕಾಗಲ್ಲ. ಅವ್ರ ತೀವ್ರವಾದಂತ ಹಿಂದಿನ ಸಂಸ್ಕಾರದ ಪುಣ್ಯ ಜಾಸ್ತಿ ಇತ್ತು ಅಂತಂದಾಗ ಬೇಗ ಜ್ಞಾನ ಆಗ್ಬಿಡ್ತದ. ಆ ಜ್ಞಾನ ಆಯ್ತು ಅಂತಂದಾಗ ಈಗ ಬಹಳಷ್ಟು ಇನ್ನೂ ಒಂದು 70-80 ವರ್ಷ ಆಯುಷ್ಯ ಐತೆ, ಅವ್ರಿಗೆ ಜ್ಞಾನ ಅಳವಟ್ಟದ ಅಂತ ನೀವ್ ಹೇಳ್ತೀರಿ. ಆದ್ರೆ ಕಾಲಾಂತರ ನಂತರ ಈಗ ಪ್ರತಿ ಒಂದು ದಿವಸ ಏನಾಗ್ತದ ಅಂತೀಗ, ದ್ವೈತವಾದಿಗಳ ಒಂದು ಸಂಘ ಆಗ್ತದ. ಅಂತಂದ್ರ ದೇವ್ರು ಬೇರೆ, ನಾನ್ ಬೇರೆ, ಆ ದೇವ್ರು ಅಲ್ಲಿ ಅದಾನ ಇಲ್ಲಿ ಅದಾನ. ಯಾಕಂದ್ರೆ ನಮ್ ಸುತ್ತಮುತ್ತ ಅಂತ ಜನನೇ ಇರ್ತಾರೆ, ಕರ್ಮದಲ್ಲಿರುವಂತವ್ರೆ ಬಹಳ ಜನ ಇರ್ತಾರೆ, ಜ್ಞಾನಕ್ ಬರೋದು ಎಲ್ಲೋ ಅಪರೂಪ ಇರ್ತದ. ಅಂತವರ ಒಂದು ವಿಚಾರದಿಂದ ಈ ಅವ್ರ ಬಳಿ, ಯಾಕಂದ್ರೆ ಈ ಸಂಶಯಗಳು ಏನಂತಂದ್ರ, ಇದು ಆದಂತ ಒಂದು ಜ್ಞಾನ ಅಲ್ಲಿ ನಾಶ ಆಗ್ಬೋದಲ್ಲ. ಈ ಜ್ಞಾನ ಅಳವಟ್ಟದಂತಂದ್ರೆ ಅದು ಕೂಡ ನಾಶ ಆಗ್ಬಹುದು ಈ ಸಂಘದಿಂದ, ದ್ವೈತ ಸಂಘದಿಂದ. ಅದು ಆ ಕರ್ಮ ಮಾಡೋರು ಇರ್ತಾರಲ್ಲ, ಅವ್ರ ಸಂಘದಿಂದ ಏನಾಗ್ತದ, ಆತ ಪಡ್ಕೊಂಡಂತ ಜ್ಞಾನ ಕೂಡ ನಾಶ ಆಗ್ಬಹುದಲ್ಲ ಕಾಲ ನಂತರ. ಅದರಿಂದ ಅದಕ್ಕೇನಾಗ್ತದ, ಆ ಜ್ಞಾನ ನಷ್ಟ ಆಗ್ಬಿಡ್ತಂತಂದಾಗ ಮೋಹ ಆತಗ ಆಟೋಮೆಟಿಕ್ ಆಗಿ ಆವರ್ಸ್ಕೊಂಡ್ಬಿಡ್ತದ. ಮತ್ತೆ ಈ ಮನೆಯಲ್ಲಿ ದೀಪ ಹಚ್ಚಿದ ಕತ್ಲೆ ನಷ್ಟ ಆಗ್ತದಲ್ಲ, ಆ ರೀತಿ ದೀಪ ಆರಿದ್ಮೇಲೆ ಮತ್ತ ಏನಾಗ್ತದ, ಕತ್ಲು ಬರ್ತದ. ಈ ಸೂರ್ಯ ಬೆಳಗ್ಗೆಯಿಂದ ಸಂಜೆ ತನ ಬರ್ತಾನ, ಸೂರ್ಯ ಹೋದ್ಗಳನ್ನ ಕತ್ಲಾಗ್ತದೆ, ಸೂರ್ಯ ಬಂದಗಳನ್ನ ಬೆಳಕಾಗ್ತದ. ಅದೇ ರೀತಿ ಕೂಡ ಈ ಉತ್ತಮ ಅಧಿಕಾರಿಗೆ ಕೂಡ ಜ್ಞಾನ ಆದ್ರೂ ಕೂಡ ಯಾವ್ದಾದ್ರು ಒಂದು ದೋಷದಿಂದ ನಾಶ ಆಗ್ಬೋದಲ್ಲ. ಮತ್ತೆ ಅವ್ರಿಗೆ ಅಜ್ಞಾನ ರೂಪ ಮೋಹ ಮುಸುಕ್ಬಹುದಲ್ಲ ಅಂತ ಇಲ್ಲಿ ಹೇಳಿದ್ರು ಕೂಡ. ಅದರಿಂದ ಪುನಃ ಆತ ಮತ್ತೆ ಜನನ ಮರಣಕ್ಕೆ ಗುರಿ ಆಗ್ತಾನಲ್ಲ ಗುರುಗಳೇ, ಮತ್ತೆ ಸಂಸಾರದಲ್ಲಿ ಮತ್ತ ಬೀಳಬಹುದಲ್ಲ. ಅದಕ್ಕ ಈ ವೇದದಿಂದ ಜನ್ಯವಾದಂತಹ ಈ ಜ್ಞಾನ ಏನಾಗ್ಯದ, ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಅನಿಸ್ಬಿಡ್ತದ ನಮ್ಗ ಅಂತ ಸಂಶಯ ಬಂದ್ರೆ ಅನಿಸ್ತದೆ ಕೆಲವರಿಗೆ. ಯಾಕಂತಂದ್ರ ಈ ಜ್ಞಾನ ಕೊನೆಯವರಿಗೆ ಸಾಯೋವರೆಗೆ ಮಾಡ್ಬೇಕೇನ್ರಿ, ಸಾಯೋವರೆಗೆ ಕೇಳ್ಬೇಕೇನ್ರಿ ಈ ಜ್ಞಾನ ಅಂತಂದ್ರ ಹಂಗಲ್ಲ. ಮಹಾತ್ಮರು ಹೇಳ್ತಾರ, ನಿನಗೆ ಯಾವಾಗ ಜ್ಞಾನ ದೃಢ ಜ್ಞಾನ ಆಯ್ತು ಅಂತಂದಾಗ ಈ ಜ್ಞಾನ ಮುಗ್ಸಕ್ ಬರ್ತದ. ಅದ್ ಜ್ಞಾನ ಒಂದ್ ಸಲ ಆತ ಈಗ ಒಂದ್ಸಲ ತುಪ್ಪ ಆಯ್ತು ಅಂತ ತಿಳ್ಕೊಳ್ರಿ, ಹೆಂಗಂದ್ರ ಹಾಲು ಕೆಟ್ಟು ಮೊಸರು ಆಗ್ತದ, ಮೊಸರು ಹೋಗಿ ಬೆಣ್ಣೆ ಆಗ್ತದ, ಬೆಣ್ಣೆ ಆದ ನಂತರ ಅದನ್ನ ಚೆನ್ನಾಗಿ ಕಾಯಿಸಿದ್ರೆ ತುಪ್ಪ ಆಗ್ತದ, ಮತ್ತೆ ತಿರ್ಗಾ ಅದು ಬೆಣ್ಣೆ ಆಗ್ತದೇನ, ಯಾಕಂದ್ರ ಮತ್ತೆ ತಿರ್ಗಾ ಅದು ಮತ್ತೆ ತುಪ್ಪ ಆಗ್ತದೇನ, ಇಲ್ಲಲ್ಲ, ಇದು ಮಜ್ಜಿಗೆ ಆಗ್ತದೇನ, ಹಾಲಾಗ್ತದೇನೋ ಅಂತಂದ್ರೆ ಇಲ್ಲ. ಅದೇ ರೀತಿ ಕೂಡ ಇಲ್ಲಿ ಒಂದ್ ಸಲ ತುಪ್ಪ ಆಯ್ತು ಅಂತಂದ್ರೆ ಮತ್ತೆ ತಿರ್ಗಾ ಅದರಿಂದ ಏನು ಆಗಂಗಿಲ್ಲ, ಅದ್ ಯಾವತ್ತು ತುಪ್ಪನೇ ಇರ್ತದಲ್ಲ. ಅದೇ ರೀತಿ ಕೂಡ ಒಂದ್ ಸಲ ಜ್ಞಾನ ಆಯ್ತು ಅಂತಂದಾಗ ತಿರ್ಗ ಮತ್ತ ಅಜ್ಞಾನ ಯಾವತ್ತೂ ಅಲ್ಲಿ ಸುಳಿಯಂಗಿಲ್ಲ.
ಸೂರ್ಯ ಬಂದು ಯಾವಾಗ ಸಂಜಿತಾನ ಇದ್ದು ಹೋಗ್ಬಿಡ್ತಾನ ಅವಾಗ ಕತ್ಲ ಆವರಿಸ್ಕೊಳ್ತದ. ಅದೇ ರೀತಿ ಜ್ಞಾನ ಆಗ್ಯದ ಅಂತಂದ್ರೆ ಮತ್ತೆ ಅಜ್ಞಾನ ಏನಾದ್ರು ಮುಸುಬಹುದು. ಅದಕ್ಕೆ ನಾವು ಪ್ರತಿ ದಿವಸ ಮಾಡ್ಬೇಕೇನಂತಲ್ಲ, ನಿನಗೆ ಆ ಶಕ್ತಿ ಎಷ್ಟೈತೆ, ನಿನಗೆ ಆ ಪುಣ್ಯದ ಪ್ರಭಾವ ಎಷ್ಟೈತಿ, ಅವಾಗ ಜ್ಞಾನ ಆಯ್ತು ಅಂತಂದಾಗ, ಒಂದು ಸಲ ಜ್ಞಾನ ನಿನಗೆ ದೃಢ ಆಯ್ತು ಅಂದಾಗ ನಿನ್ ಮತ್ತೆ ಅದ್ರ ಬಗ್ಗೆ ಮತ್ತೆ ಯಾವ ರೀತಿಯಿಂದನೂ ಪಡ್ಕೊಳ್ಬೇಕು ಮಾಡ್ಬೇಕನ್ನುವಂಥದ್ದು ಉಳಿಯಂಗಿಲ್ಲ. ಏನಾದ್ರೂ ಪಡ್ಕೋಬೇಕೇನು ಅನ್ನುವಂಥದ್ದು ಭಾವ ಬರಂಗಿಲ್ಲ. ಯಾಕಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿದಷ್ಟು ನಾವ್ ಏನೇ ಇದ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ಮತ್ತೆ ನಮ್ಗೆ ಏನಾದ್ರು ಬೇಕಂತೀವಿ ಏನಂದ್ರೆ ಇಲ್ಲ, ಹೊಟ್ಟೆ ತುಂಬಿ ಬಿಟ್ಟದಂತೀವಿ. ಅದೇ ರೀತಿ ಕೂಡ ಜ್ಞಾನ ಸಂಪೂರ್ಣ ದೃಢ ಆಯ್ತು ಅಂತಂದಾಗ ಮತ್ತೆ ಅಲ್ಲಿ ಏನು ಬೇಕಾಗಂಗಿಲ್ಲ. ಅವಾಗ ನಾವು ಬಿಟ್ಟು ಆರಾಮಾಗಿ ಅದೇ ಒಂದು ಭಾವದಲ್ಲಿ ಇರ್ತಾನ ಮಹಾತ್ಮ. ಮತ್ತ ಆತ ಏನಾದ್ರೂ ಮತ್ತೆ ಪಡ್ಕೋಬೇಕು ಮಾಡ್ಬೇಕನ್ನುವಂಥದ್ದು ಯಾವುದೂ ಇರಂಗಿಲ್ಲ ಆತಗ. ಈ ರೀತಿಯಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಈ ಸಂಸಾರ ಅದಕ್ಕೆ ಸಂಸಾರ ಮುಗಿಸಿ ಪರಮಾರ್ಥ ಮಾಡ್ತೀನಿ ಅಂದ್ರೆ ಬರಂಗಿಲ್ಲ. ಸಂಸಾರ ಯಾವತ್ತೂ ಮುಗಿಯಂಗಿಲ್ಲ. 84 ಲಕ್ಷ ಜೀವರಾಶಿಯಿಂದ ಸಂಸಾರ ಮಾಡ್ಕೊಂತ ಬಂದಿವಂದ್ರೂ ಕೂಡ ಅದು ಮುಗ್ಸಕ್ ಬಂದಿಲ್ಲ, ಯಾರಿಗೂ ಮುಗ್ಸಕ್ ಬರಂಗಿಲ್ಲ. ಎಷ್ಟೋ ವರ್ಷ ಆಯುಷ್ಯ ಆದಂದ್ರೆ ಜೀವನ ಮಾಡಿವಂದ್ರೂ ಕೂಡ ಇದು ಸಂಸಾರ ಮುಗಿದೋದೇನಂದ್ರೆ ಮುಗ್ಸಕ್ ಖಂಡಿತ ಸಾಧ್ಯ ಇಲ್ಲ. ಅದ ಪರಮಾರ್ಥ ಅದು ದೃಢ ಮಾಡ್ಕೊಂಡು ಅದ ಜ್ಞಾನವನ್ನ ಪಡ್ಕೊಂಡು ವ್ಯವಹಾರ ಮಾಡ್ಬೋದು ಹೊರತಾಗಿ ಸಂಸಾರ ಮುಗಿಸಿ ಪರಮಾರ್ಥ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಇಲ್ಲಿ ಈ ರೀತಿಯಿಂದ ಜ್ಞಾನ ಆಗ್ಯದ್ರಿ, 60-70 ವರ್ಷ ಆಯುಷ್ಯ ಅದ, ಮತ್ತೆ ಅದಕ್ಕೆ ಅಜ್ಞಾನ ಮುಸುಗ್ಬೋದಲ್ಲ. ಅವಾಗ ಏನ್ ಮಾಡ್ತಿದ್ದ, ಶ್ರವಣ ಮಾಡ್ತಿದ್ದ, ಮನನ ಮಾಡ್ತಿದ್ದ, ನಿಧಿಧ್ಯಾಸನ ಮಾಡ್ತಿದ್ದ, ಗುರುವಿನ ಸನ್ನಿಧಾನದಾಗಿದ್ದ, ಅವಾಗ ಜ್ಞಾನ ಆಗ್ಯದ ಅಂತ ಹೇಳ್ಕೋಬಹುದು. ಈಗೆಲ್ಲ ಬಿಟ್ಬಿಟ್ಟನಲ್ರಿ, ಆದ್ರ ಅದಕ್ ಮತ್ ಅಜ್ಞಾನ ಅನ್ನೋದು ಮುಸಿಗ್ಬಿಟ್ಟದ್ರಿ ಅಂತ ಹೇಳಕ್ ಬರ್ತದೇನು ಅಂದ್ರೆ ಹಂಗ ಹೇಳಕ್ ಬರಂಗಿಲ್ಲ. ಅದ ಜ್ಞಾನ ದೃಢ ಆಗ್ಯದ ಅಂತಂದ ಮೇಲೆ ಅತ ಜ್ಞಾನಿನೇ ಮಹಾತ್ಮನೇ ಇರ್ತಾನ. ಅತ ಹೆಂಗಿರ್ತಾನ ಅಂದ್ರ ತಾನೇ ನಿತ್ಯಾನಂದ ನಿಜ ರೂಪವೆನಿಪ ಜೀವತ್ವವನ್ನು ಉಳಿದ. ಏನಾಗಿರ್ತಾನತ, ತಾನೇ ನಿತ್ಯಾನಂದ ನಿಜ ರೂಪವೆನಿಪ ತತ್ವವನ್ನ ಜೀವತ್ವವನ್ನು ಉಳಿದ. ಆತ ಹೆಂಗ್ ತಿಳ್ಕೊಂಡಿರ್ತಾನ ಅಂತಂದ್ರ ವಿಶ್ವವನ್ನ ಪುಸಿ ಅಂತ ತಿಳ್ಕೊಂಡಿರ್ತಾನ, ಸುಳ್ಳು ಅಂತ ತಿಳ್ಕೊಂಡಿರ್ತಾನ. ಅದಕ್ಕೆ ಅಂತ ತಿಳ್ಕೊಂಡತ್ತಿಗೆ ಏನಾರ ಆಸೆ ಇರ್ತದೇನ್ರಿ? ಜಗತ್ತು ಸುಳ್ಳು, ಈ ವಿಶ್ವನೇ ಸುಳ್ಳು ಅಂತ ತಿಳ್ಕೊಂಡತ್ತಿಗೆ ಏನಾರ ಆಸೆ ಇರ್ತದ? ಏನಾದ್ರು ಅಲ್ಲಿ ವಿಷಯಾದಿಗಳಿಗೆ ಬಲಿ ಆಗ್ತಾನೇನು, ಆಸೆ ಮಾಡ್ತಾನೇನು, ಕಾಮನೆ ಮಾಡ್ತಾನೇನು ಅಂದ್ರೆ ಇಲ್ಲ ಅನ್ನುವಂಥದ್ದನ್ನ ಅವರೇ ಹೇಳ್ತಾರ. ಯಾಕಂದ್ರೆ ಅದು ಯಥಾರ್ಥ ಸ್ವರೂಪದಲ್ಲಿ ಇರ್ತಾನ. ಅದೇ ವಿಚಾರದಲ್ಲಿ ಈ ಒಂದು 40ನೇ ಪದ್ಯದಲ್ಲಿ ಅವ್ರು ಹೇಳ್ತಾರ. ಏನ್ ಹೇಳ್ತಾರ ಅಂದ್ರೆ, ಜ್ಞಾನಿ ಮೋಹಿಪುದು ಅಂದವೇ ಪರಮ ತತ್ವಜ್ಞಾನಿ ಮೋಹಿಪುದು ಅಂದವೇ ತಾನೇ ನಿತ್ಯಾನಂದ ನಿಜ ರೂಪನೆನಿಪ. ನೋಡ್ರಿ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯುತ್ತವೆ. ತಾನೇ ಅಂತಂದ್ರೆ ಯಾರು? ಸಾಕ್ಷಿ ಪ್ರತ್ಯೇಕಾತ್ಮ ಸ್ವರೂಪನಾದಂಥವನು ತಾನು ಅಂದ್ರೆ ಸಾಕ್ಷಿ ಏನಂದ್ರೆ ಪ್ರತ್ಯೇಕಾತ್ಮ ಸ್ವರೂಪನಾದಂಥವನು ತಾನೇ. ಮತ್ತೆ ನಿತ್ಯಾನಂದ ಅಂದ್ರೆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಆತ. ಅದಕ್ಕ ಆತ ಏನ್ ಮಾಡಿದಾನ ಅಂತಂದ್ರ ಹೇಳ್ತಾರೆ, ಜ್ಞಾನಿ ಅಂದ್ರೆ ಏನು? ಎಲ್ಲವನ್ನ ಬಲ್ಲಂಥವನು. ಮೋಹಿಪುದು ಅಂತಂದ್ರೆ ವಿಪರೀತ ಜ್ಞಾನ ಉಳ್ಳವನ ಆಗಿರ್ತಾನೇನು ಅನ್ನುವಂಥದ್ದು. ಅದು ಆ ರೀತಿ ಇದ್ದಾನ, ಮೋಹವನ್ನು ಮಾಡ್ತಾನ ಅನ್ನುವಂಥದ್ದು ಇದು ಚಂದೇನ ಅನ್ನುವಂಥ ಪ್ರಶ್ನೆ ಇದು. ಯಾಕಂದ್ರ ಅದು ಯಾವತ್ತೂ ಆತ ಒಂದು ಮೋಹವನ್ನ ಮಾಡಂಗಿಲ್ಲ. ಅದಕ್ಕೆ ಹೇಳ್ತಾರ, ಮೋಹಿಪುದ ಅಂದವೇ ಪರಮ ತತ್ವ ಅಂದ್ರೆ ಜೀವ ಬ್ರಹ್ಮರ ಕೂಡುವಿಕೆ. ಒಂದು ಜೀವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅನ್ನುವಂಥ ಭಾವದಲ್ಲಿ ತಿಳ್ಕೊಂಡತ್ತ. ಆತ್ಮ ಪರಮಾತ್ಮನ ವಿಚಾರವನ್ನ ತಿಳ್ಕೊಂಡತ್ತ, ತತ್ವವನ್ನ ತಿಳ್ಕೊಂಡತ್ತ. ತತ್ವ ಅಂದ್ರೇನು? ಅಭೇದ ಜ್ಞಾನ ಆಗಿರುವಂಥದ್ದು. ಜೀವ ಪರಮರ ಒಂದು ತತ್ವವನ್ನ ತಿಳ್ಕೊಂಡತ್ತ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಈ ಜ್ಞಾನ ರೂಪ ಮೋಹದಿಂದ ಏನ್ ಹೇಳ್ತಾರ, ಜ್ಞಾನಿ ಪುನಃ ವಿಪರೀತ ಜ್ಞಾನ ರೂಪ ಮೋಹದಿಂದ ಕೂಡಿರುವುದು ಚಂದವೇ ಅಂದ್ರ ಚಂದವಲ್ಲ, ಅತ ಕೂಡಿರಂಗಿಲ್ಲ. ಯಾವೊಂದು ಮೋಹಕ್ಕ ಅತ ಕೂಡಿರಂಗಿಲ್ಲ. ಹೆಂಗ್ ತಿಳ್ಕೊಂಡಿರ್ತಾನ ಜ್ಞಾನಿ ಅಂತಂದ್ರ ಅವ್ರು ಹೇಳ್ತಾರ, ಈ ಆನಂದಗಳು ನಾ ಹೇಳ್ತೇವಲ್ಲ, ಆನಂದ, ಈ ಬ್ರಹ್ಮಾನಂದ, ವಿಷಯಾನಂದ, ಆನಂದಗಳು 8 ಆನಂದಗಳು ಅಂತ ಹೇಳ್ತಾರ. ಜಗತ್ತಿನ ಒಳಗ ಎಷ್ಟು ಆನಂದಗಳು ಏನ್ ತೋರ್ತವೆ? 8 ಆನಂದಗಳು. ಅಲ್ಲಿ ಪ್ರಮುಖವಾಗಿರುವಂತ ಆನಂದಗಳು 8 ಆನಂದಗಳು ಅಂತ ಹೇಳ್ತಾರ. ಅವು ಹೆಂಗ್ ಅದಾವ ಆನಂದಗಳು ಅಂತಂದ್ರೆ ಪ್ರತಿಬಿಂಬ ಆನಂದಗಳು ಅವು.
ಅದಕ್ಕೆ ಇವು ಹೆಂಗದಾವಂತಂದ್ರೆ ಆಯಾ ವೃತ್ತಿಗಳಲ್ಲಿ ತೋರ್ತಾವ. ನಮ್ಮ ವೃತ್ತಿಗಳು ಹೆಂಗ್ ಬರ್ತಾವ ಹಂಗ ಆನಂದಗಳು ತೋರ್ತಾವ. ಆಯಾ ವೃತ್ತಿಗಳಲ್ಲಿ ಇವು 8 ಆನಂದಗಳು ತೋರ್ತಾವ. ಎಲ್ಲಿ ತೋರ್ತಾವ ಇವು? ನಮ್ಮೊಳಗೆ. ಅದಕ್ಕೆ ಬಹಳ ಸೂಕ್ಷ್ಮದ ವಿಚಾರ. ನಾವೇನು ಬಹಳ ದೂರ ಅನ್ಕೊಂಡಿದೀವಿ. ಪರಮಾತ್ಮ ದೂರ ಅದನಂತ ತಿಳ್ಕೊಂಡಿವಿ, ಜಗತ್ತು ದೂರ ಅದ, ನಾವು ನೋಡಿದಾಗ ಈ ಜಗತ್ ಕಾಣಕತ್ತದಲ್ರಿ ಅಂತ ತಿಳ್ಕೊಂಡಿದೀವಿ. ಹೌದಲ್ಲ? ಪರಮಾತ್ಮ ಮತ್ತೆ ಈ ಜಗತ್ತು, ಈ ನಾನು ಜೀವ, ಇದೆಲ್ಲ ಭಿನ್ನ ಅಂತ ತಿಳ್ಕೊಂಡಿದೀವಿ. ವಿಚಾರ ಮಾಡಿ ನೋಡಿದಾಗ ಇಲ್ಲಿ ಶಿವ, ಜೀವ, ಜಗತ್ತು ಎಲ್ಲ ನಿನ್ನೊಳಗ ಅದ. ನಿನ್ನ ಬಿಟ್ಟ ಅನ್ಯ ಇಲ್ಲವೇ ಇಲ್ಲ. ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ. ಯಾವುದೇ ಇಲ್ಲ, ನಿನ್ನ ಬಿಟ್ಟು ಅನ್ಯ ಹೊರಗಡೆ ಯಾವುದು ಇಲ್ಲವೇ ಇಲ್ಲ. ಜೀವ, ಶಿವ, ಜಗತ್ತು ಮೂರು ನಿನ್ನೊಳಗೆ ಅದಾವ. ಹಿಂಗ ತಿಳ್ಕೊಂಡಿರ್ತಾನಂತ. ಅದಕ್ಕೆ ಇದ್ರಲ್ಲಿ ಏನ್ ಆನಂದಗಳು ತೋರ್ತಾವಲ್ಲ ಅವ್ ನಿಜವಾದ ಆನಂದಗಳೇನ? ಇಲ್ಲ. ಯಾವ ಆನಂದಗಳು ಅಂದ್ರೆ ಪ್ರತಿಬಿಂಬ ಆನಂದಗಳು. ಅದಕ್ಕೊಂದು ಜರಿ ಐತಿ ನೋಡ್ರಿ. ಈ ಜಗತ್ತಿನಾಗ ಪ್ರತಿಯೊಂದಿಷ್ಟೆಲ್ಲ ವ್ಯವಹಾರಗಳು ತೋರ್ತಾವ, ಜಗತ್ತಿನ ಒಂದು ಜೀವರಾಶಿಗಳು ತೋರ್ತಾವ. ಇಷ್ಟೆಲ್ಲ ನಡೆದದಂದ್ರ ಒಳಗ ಒಂದು ಜರಿ ನೀರಿನ ಜಲಿ ಅಂತಾರಲ್ಲ ನೋಡ್ರಿ, ಆ ರೀತಿ ಹೆಂಗಿರ್ತದ ಹಂಗೊಂದು ಜರಿ ಐತ್ರಿ. ಎಲ್ಲದಕ್ಕೂ ಸ್ಫೂರ್ತಿ ಕೊಡುವಂಥದ್ದು ಪರಬ್ರಹ್ಮ ಸ್ವರೂಪ. ಅದಕ್ಕೆ ಇವೆಲ್ಲಗಳಿಗೆ ಈಗ ಜೀವ, ಜಗತ್ತು, ಇವೇನ್ ನಾವ್ ಹೇಳ್ತೀವಿ ಶಿವ, ಇವೆಲ್ಲ ಅಂದ್ರೂ ಕೂಡ ಇವೇನು ಆನಂದಗಳು 8 ಆನಂದಗಳು ಅದಾವ. ಈ ಪ್ರತಿಬಿಂಬಿತ ಆನಂದಗಳು ಇವೆಲ್ಲಕ್ಕೂ ಮೂಲ ಕಾರಣವಾಗಿರುವಂಥದ್ದು ನಿತ್ಯ ಆನಂದವೇ ನನ್ನ ಸ್ವರೂಪ ಅಂತ ತಿಳ್ಕೊಳ್ಳುವಂಥದ್ದು, ಅಥವಾ ನಿನ್ನ ಸ್ವರೂಪ. ಮಹಾತ್ಮರು ಹೇಳ್ತಾರೆ, ಇವೇನ್ ಜಗತ್ತಿನೊಳಗೆ ಏನೇನ್ ತೋರಕತ್ತೇವ ಅವಕ್ಕೆಲ್ಲಕ್ಕೂ ನಿನ್ನ ನಿತ್ಯವಾದ ಯಥಾರ್ಥವಾದ ಸ್ವರೂಪನೇ ನೋಡೋದಕ್ಕೆಲ್ಲಕ್ಕೂ. ಎಷ್ಟು ಅದ್ಭುತ ಐತಿ ನೋಡ್ರಿ, ಎಷ್ಟು ಚಂದ ಐತಿ ನೋಡ್ರಿ. ಯಾಕೆ ನಿಜಗೊಂಡ್ರದ್ದು ನಾವೇನ್ ಮಾಡೋದ್ ಬೇಕಾಗಿಲ್ಲ. ಕರ್ಮ ಅಂದಾಗ ಬಹಳಷ್ಟು ಕೆಲಸ ಆಗ್ತಾವ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ಎಷ್ಟು ಕಷ್ಟ ಅದ. ಈ ಜ್ಞಾನ ಅನ್ನುವಂಥದ್ದು ಏನಿಲ್ಲ ನೋಡ್ರಿ, ಮನಸ್ಸೊಂದು ಇಡ್ಬೇಕು ಅಷ್ಟೇ. ಮನಸ್ಸೊಂದು ಗುರುವಿನ ವಾಕ್ಯದ ಮೇಲೆ ಇಟ್ಬಿಟ್ರೆ ಗೆದ್ದ ಬಿಟ್ಟ ಇಲ್ಲಿ. ಅದಕ್ಕೆ ಅವ್ರು ಒಂದು ದುಃಖದಳು ತಾನು ಒಂದದೆ ಅಂತ ಹೇಳ್ತಾವ. ಆ ದುಃಖ ಮಾಡಿ 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 ಸಾಕಾಗಿ ನಿಮ್ದೆಲ್ಲ ಕರ್ಮಗಳನ್ನು ಮಾಡಿ 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 ಆ ದೇವ್ರು ಈ ದೇವ್ರು, ಆ ಗುಡಿ ಈ ಗುಡಿ, ಆ ಯಾತ್ರೆ ಈ ಮಾಡಿ ಸಾಕಾಗಿ ಹೋಗ್ಯದ. ಅದಕ್ಕ ಆಕೆ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಬಳಿದು ಸನ್ನುತ್ತ ನಿಜ ಸುಖದವಳ ಆ ನಿರುತ್ತಿರ್ಪ ಇದಕ್ಕಿದೆ ಮತ ಅನ್ಯವಿಲ್ಲೆಂದಿನಿಪ ಸದ್ಗತಿಯೇನೆ ಪೇಳನೆಗೆ ಅಮಲಾತ್ಮ ಅಂತ ಹೇಳ್ತಾಳೆ ಮೈತ್ರೇಯ ದೇವಿ. ಅದು ಇದು ಅಂತ ಮಾಡ ಅಂತ ಹೇಳ್ಬೇಡ, ನಾನು ಮಾಡಕ್ಕಾಗಲ್ಲ. ನನಗೆ ಯಾವಾಗ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಬಳಿದು ಅಂತ ಹೇಳಿದಾಗ ನನಗೆ ನೆನಪು ಬಂದ ತಕ್ಷಣ ಈ ಸಂಸಾರ ಅನ್ನೋದು ಹೆಂಗಾಗ್ಬೇಕು, ಬಂದ ಅಳದ್ ಬಿಡ್ಬೇಕು. ಅದನ್ನ ನನಗೆ ಹೇಳಂತ ಮಾಡ ಅನ್ಬೇಡ. ಯಾಕಂದ್ರೆ 84 ಲಕ್ಷ ಜೀವರಾಶಿ ಬರೀ ಇದನ್ನ ಮಾಡ್ಕೊಂತ ಬಂದೀನಿ ನಾನು. ನಾನೇನಿಲ್ಲ, ಕುಂತು ಕೇಳ್ಬೇಕಷ್ಟೇ. ನನಗೆ ಮಾಡಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಅವೆಲ್ಲ ದುಃಖಕ್ಕೆ ಗುರಿಯಾಗಂತ ಹೋದಾವ. ನಾ ಮಾಡಿ ಮಾಡಿ ಸಾಕಾಗ್ಬಿಟ್ಟದ. ಇದನ್ನ ನನಗೆ ಹೇಳ, ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಬಳಿದು ಸನ್ನುತ್ತ ನಿಜ ಸುಖದೋಳ ಆ ನಿರ್ತಿರ್ಪ ಇದಕ್ಕಿದೆ ಮತ ಅನ್ಯವಿಲ್ಲೆಂದೇನಿಪ್ಪ ಸದ್ಗತಿಯನ್ನೇ ಪೇಳು ಎನಗೆ ಅಮಲಾತ್ಮ ಅಂತ ಹೇಳ್ತಾರಲ್ರಿ. ಎಂಥ ಒಂದು ಅದ್ಭುತ. ಅದಕ್ಕೆ ಎಷ್ಟು ಸುಲಭ ಅಲ್ಲ ಇದು. ಬ್ರಹ್ಮಜ್ಞಾನ ಬಹು ಸುಲಭ. ಆದರೆ ಗುರು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ, ಒಲಿದು ಪೇಳದಿರಲು ಅಂತ ಹೇಳ್ತಾರ ಅವರು. ಬಹು ಸುಲಭ ಬ್ರಹ್ಮಜ್ಞಾನ, ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತಿದೆ. ಇದು ಬಹಳ ಸುಲಭ. ಬರೀ ಸುಮ್ಮ ಕುಂದಿರ್ಬೇಕು, ನಮ್ಮ ಮನಸ್ಸನ್ನು ಒಂದ್ ಕಡೆ ಇಟ್ಕೊಂಡು ಕುಂದಿರ್ಬೇಕು. ಈಗ ನಾವು ಯೋಗ ಮಾಡಾಗ ಕೆಲವು ವಿಚಾರಗಳು ನೋಡ್ರಿ, ಶರೀರ ನಾವು ಬಗ್ಗಿಸ್ತೀವಿ ಮಾಡ್ತೀವಿ, ಏನ್ ಯೋಗಗಳನ್ನ ಮಾಡ್ಬೇಕಾದಾಗ ನಮ್ಮ ಮನಸ್ಸು ಎಲ್ಲಿ ಬೇಕು ಅಲ್ಲೇ ಬಿಟ್ರೆ ಬಹಳ ಅನಾಹುತ ಆಗ್ತದ, ಅನರ್ಥ ಆಗ್ತದ. ಮಾಮೂಲಿ ಯೋಗಗಳನ್ನ ಮಾಡ್ಬೇಕಾದ್ರೆ ನಾವು ಆರೋಗ್ಯ ಚಂದ ಇಟ್ಕೋಬೇಕಂದ್ರೆ ನಾವು ಯೋಗಗಳನ್ನ ಮಾಡ್ಬೇಕಂತ ಹೇಳ್ತೀವಲ್ಲ, ಹೇಳಿದಾಗ ಅವಾಗಂತಲೇ ಮನಸ್ಸನ್ನ ನಾವ್ ಎಕಡೆ ಅವ್ರು ಬಿಟ್ರೆ ನಮ್ಮ ಉಸುರು ಎಲ್ಲೆಲ್ಲೋ ಹೋಗಿ ಸಿಕ್ಕಾಕೊಂಡ್ಬಿಡ್ತದೆ. ಹಂಗ ಮಾಡಕ್ ಬರಂಗಿಲ್ಲ. ನಾವೇನ್ ಕೈ ಮೈ ಹಿಂಗೆಲ್ಲ ಬಗ್ಗಿಸ್ತಿರ್ತೀವಿ ಮಾಡ್ತಿರ್ತೀವಿ, ಅದ್ರ ಜೊತೆ ಮನಸ್ಸು ಕೂಡ ಇರ್ಬೇಕು. ಆ ಉಸಿರಾಟದ ಕ್ರಿಯೆ ಜೊತೆನೆ ಇರ್ಬೇಕು ನಮ್ದು. ಅಂದಾಗ ಮಾತ್ರ ಅದು ಯೋಗ್ಯ ಅನ್ಸ್ಕೊಳತ್ತದಲ್ಲ. ಅದ್ರಂಗ ಇದು ಒಂದು ತಪಸ್ಸು. ಈ ಸದ್ಗುರು ನಮ್ದು ಕೂತ್ಕೊಂಡು ಯಾವಾಗ ಮನಸ್ಸಿನಲ್ಲಿರುವಂತ ಕಲ್ಮಶಗಳನ್ನೆಲ್ಲ ತೆಗೆದಾಕಿ ಅಂತ ಕಡೆ ಶುದ್ಧ ಇಟ್ಕೊಂಡು ಸುಮ್ಮ ಗುರುವಿನ ಮುಂದೆ ಕುಂತು ಆ ವಾಕ್ಯಗಳನ್ನ ಕೇಳ್ತಾ 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 ಹೋದಾಗ ಎಷ್ಟು ಆನಂದ್ರೆ. ಏನಿಲ್ಲ, ಮನಸ್ಸು ಇಲ್ಲಿ ಶರೀರದ ಜೊತೆನೆ ಇಟ್ಕೊಂಡು ಕುಂತು ಕೇಳೋದು ಅಷ್ಟೇ. ಇದು ದೊಡ್ಡ ಕೆಲಸ ಅಂದ್ರೆ ಏನಂದ್ರೆ ಮನಸ್ಸೇನು ಆ ಕಡೆ ತಿರುಗಾಡ್ತಿರ್ತದಲ್ಲ, ಅದನ್ನ ಹಿಡಿದು ತಂದು ಕುಂದಿರ್ಸ್ಬೇಕು.
ಇಲ್ಲಾಂದ್ರೆ ಅದು ಸುಮ್ಮನೆ ಕುಂದ್ರಂಗಿಲ್ಲ ಬರೀ ಅದೇನಾಯ್ತು ಇದೇನಾಯ್ತು ಅಲ್ಲೇನೋ ಮಾಡಿದ್ರು ಇಲ್ಲೇನೋ ಮಾಡಿದ್ರು ಅದಾಯ್ತು ಇದೆ. ಯಾಕಂದ್ರೆ ಅಷ್ಟು ಇದು ಅಘಟಿತ ಮಾಯ ಅಂತ ಹೇಳ್ತಾರೆ. ಇದು ಅಘಟಿತ ಅಷ್ಟು ಈಸಿಯಾಗಿ ಜ್ಞಾನಕ್ಕೆ ಬಿಟ್ಕೊಡಂಗಿಲ್ಲ ಈ ಮನಸ್ಸು. ಬಹಳಷ್ಟು ಹಾಕೊಂಡು ಎಳಿತದ ಏನಾದ್ರೂ ತಂದು. ಅದಕ್ಕೆ ಇವೆಲ್ಲ ನಾವು ಇಂಥ ಒಂದು ಜ್ಞಾನವನ್ನು ಪಡ್ಕೊಳಕ, ಒಂದು ಕರ್ಮಕ್ಕಾಗಿರ್ಬೋದು, ಉಪಾಸನೆಕ್ಕಾಗಿರ್ಬೋದು, ಒಂದು ಜ್ಞಾನಕ್ಕಾಗಿರ್ಬೋದು, ಬಹಳಷ್ಟು ವಿಘ್ನಗಳು ಬರ್ತಾವಂತಾರ ಮಹಾತ್ಮರು, ಬಹಳಷ್ಟು ವಿಘ್ನಗಳು. ಅದಕ್ಕೆ ಇದನ್ನೆಲ್ಲ ನಾವು ಅದಕ್ಕೆ ಇದು ಕುರುಕ್ಷೇತ್ರ ಯುದ್ಧ ಅಂತ ಹೇಳುವಂಥದ್ದು. ಇದಕ್ಕೆ ಹೋರಾಡ್ಬೇಕು ನಾವು, ಬೇರೆ ಎಲ್ಲೂ ಹೋರಾಡೋದಲ್ಲ, ನಮ್ಮೊಳಗ ನಾವು ಹೋರಾಟ ಮಾಡೋದು. ಇದು ಎಷ್ಟು ಹೋರಾಟ ಮಾಡ್ಬೇಕಂದ್ರೆ ಅದು ಅಷ್ಟಿಷ್ಟ ಅಲ್ಲ ಇದು. ಅದಕ್ಕೆ ಕುರುಕ್ಷೇತ್ರ ಎಲ್ಲಿ ಅಂದ್ರೆ ಹೊರಗಡೆ ಎಲ್ಲೂ ಇಲ್ಲ, ನಮ್ಮೊಳಗಡೆನೆ ಅದು, ನಮ್ಮ ಶರೀರದೇ ಕುರುಕ್ಷೇತ್ರ ಯುದ್ಧ ಅದ. ಇದನ್ನೆಲ್ಲ ಬಿಡಿಸ್ಕೊಂಡು ಅರಿಷಡ್ ವರ್ಗಗಳನ್ನ, ಅಷ್ಟಮದಗಳನ್ನ ಇವನ್ನೆಲ್ಲ ಬಿಡಿಸ್ಕೊಂಡು ನಮ್ಮ ಸ್ವರಾಜ್ಯ ಸಿಂಹಾಸನವನ್ನ ತಗೊಳ್ಬೇಕಾದ್ರೆ ನಮ್ಗೆ ಸಾಮಾನ್ಯ ಐತೇನ್ರಿ? ಇದು ದೊಡ್ಡ ಕೆಲಸ ಐತ್ರಿ. ಇದು ಒಳಗೆಲ್ಲರೂ ಅದಾರ. ಅದಕ್ಕೆ ಹೇಳ್ತಾರಲ್ಲ, ಕಳ್ಳರಾದಾರವ್ವ ಸುಳ್ಳರಾದಾರವ್ವ 6 ಗುಣದವರು ಸೇರ್ಯಾರವ್ವ, ಎಲ್ಲರೂ ಕೂಡಿ ನನ್ನ ಎಳೆಯುವರವ್ವ ಗೆಳತಿ ನಾನೊಬ್ಬಾಕಿ ಈ ಮನೆಯಾಗ ಹ್ಯಾಂಗಿರಲೋವ ಗೆಳತಿ. ಮಹಾತ್ಮರು ಎಷ್ಟು ಅದ್ಭುತವಾಗಿ ಹೇಳಿದ್ರು. ಇದರಿಂದ ನಾವು ಪಾರಾಗೋದು ಬಹಳ ಕಷ್ಟ ಐತ್ರಿ. ಅದಕ್ಕೆ ಇದು ಒಂದು ದೊಡ್ಡ ಹೋರಾಟ. ಇಲ್ಲಿ ಕೂಡ ಹೇಳ್ತಾರ, ಇದರಿಂದ ನಾವು ಈ ಅರಿಷಡ್ ವರ್ಗಗಳು, ಅಷ್ಟಮದಗಳು ಒಂದಕ್ಕೊಂದು ಎಳಿತಿರ್ತಾವ, ನಮ್ಮನ್ನ ಬಿಡಂಗಿಲ್ಲ, ಮುಂದಕ್ಕೆ ಬಿಡಂಗಿಲ್ಲ. ಇವ್ರನ್ನೆಲ್ಲ ತೆಗೆದಾಕಿ ನೀ ಸುಮ್ ಕುಂದ್ರು ಅಂತ ನಮ್ಮ ಶರೀರದಾಗ ನಾವೇ ಹೇಳ್ಕೊಂಡು ಬಂದು ಕುಂತು ಸದ್ಗುರುವಿನ ವಾಕ್ಯ ಕೇಳಿದಾಗ ನೋಡ್ರಿ ಆನಂದ. ಅವಾಗ ಅದಕ್ಕೆ ಹೇಳ್ತಾರ ಬಹಳ ಸುಲಭ, ಏನ್ ಮಾಡುವಂಥದ್ದು ಏನಿಲ್ಲ. ನೀನು ಎಷ್ಟು ತೀವ್ರವಾಗಿ ಕೇಳ್ಬೇಕಂತ ಅಪೇಕ್ಷೆ ಪಡ್ತಿ, ಅಷ್ಟು ತೀವ್ರವಾಗಿ ನೀನು ಆನಂದಕ್ಕೆ ಬಂದ್ಬಿಡ್ತೀನಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನಡೆಯಕತ್ತಾರಂದ್ರೆ 100 ಬರ್ಲಾರ್ದಿರ್ತದ, ಬಂದೇ ಬರ್ತದ. ಕೇಳಕತ್ತೀವಿ ಅಂದ್ರೆ ಜ್ಞಾನ ಆಗ್ಬಾರ್ದು ಅಂದ್ರೆ ಹಾಗೆ ಆಗ್ತದೆ, ಖಂಡಿತ ಆಗ್ತದಂತ ಒಂದು ವಿಚಾರಗಳನ್ನ ಹೇಳ್ತಾರ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ಜಗತ್ತು, ಜೀವ, ಈಶ್ವರ ನಾವು ದೂರ ಅನ್ಕೊಂಡಿದೀವಿ, ಎಲ್ಲೂ ಇಲ್ಲ, ನಮ್ಮೊಳಗಡೆನೆ ಇರುವಂಥದ್ದು. ಎಲ್ಲ ಜಗತ್ತಿನ ವ್ಯವಹಾರಕ್ಕೆ ಅದಕ್ಕೆಲ್ಲದಕ್ಕೂ ಯಾವುದು ಅಂದ್ರ ನಿನ್ನಲ್ಲಿರುವಂತ ನಿತ್ಯಾನಂದ ಆ ಸ್ವರೂಪನೇ ನಾನೇ ಆಗಿದ್ದೀನಿ ಅನ್ನುವಂಥ ಭಾವ ಬರ್ಬೇಕು. ಅದಕ್ಕೆ ಆ ರೀತಿ ಬಂದಿರ್ತದ ಪ್ರತಿಭಾ. ಯಾಕಂದ್ರ ಪ್ರತಿಬಿಂಬ ಆನಂದಗಳು ಹೆಂಗ್ ತೋರ್ತಾವಂತಂದ್ರ ನಮ್ಮಲ್ಲಿ ನಮ್ಮ ವೃತ್ತಿಗಳ ಒಂದು ಉಪಾಧಿಗಳ ಒಂದು ಏನಿರ್ತದ, ಉಪಾಧಿ ಮೂಲಕ ತೋರ್ತಾವ. ಯಾವ್ದ್ರ ಆಯಾ ವೃತ್ತಿಗಳ ಉಪಾಧಿಯಿಂದ ತೋರ್ತಾವ ನಮ್ಮಲ್ಲಿ. ಇವು ಆನಂದಗಳು ಏನ್ ತೋರ್ತಾವ ಇದೇ ಶಾಶ್ವತ ಅಲ್ಲ. ಬಹಳಷ್ಟು ಆನಂದಗಳೇನು 8 ಆನಂದಗಳು ತೋರ್ತಾವಲ್ಲ, ಇವು ಹೆಂಗದಾವಂದ್ರೆ ಪ್ರತಿಬಿಂಬ ಆನಂದಗಳು. ಅದಕ್ಕೆ ಇವು ಹೆಂಗದಾವಂದ್ರೆ ಉಪಾಧಿ ಆನಂದಗಳು, ಉಪಾಧಿ ಮೂಲಕ ತೋರುವಂತ ಈ ಒಂದು ಆನಂದಗಳು. ಇವು ಹೆಂಗದಾವ? ನಿತ್ಯ ಅದಾವೇನಂದ್ರ ಅನಿತ್ಯವಾಗಿ ಅದಾವ. ಇವು ನಿತ್ಯ ಅಲ್ಲ. ಯಾಕಂತಂದ್ರೆ ನಿನ್ನ ಒಂದು ಆನಂದ ಹೆಂಗೈತೆ, ಇವೆಲ್ಲಕ್ಕೂ ಕಾರಣವಾಗಿರುವಂಥದ್ದು. ಇವತ್ತು ನೋಡ್ರಿ, ಸೂರ್ಯ ಚಂದ್ರ ಅಂತ ಹೇಳ್ತೀವಲ್ಲ ದೇವತೆಗಳು, ಸೂರ್ಯ ಚಂದ್ರರು ಕೂಡ ಜೀವನ ಮುಕ್ತರು. ಆದ್ರೂ ಕೂಡ ಅವರು ಪ್ರಾರಬ್ಧದ ವಶದಿಂದ ಇವತ್ತ ಸೂರ್ಯ ಚಂದ್ರ ಇವರೆಲ್ಲನೂ ನಾವು ನೋಡ್ತೀವಿ ಅಲ್ಲ, ಅವ್ರಿಗೆಲ್ಲರಿಗೂ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪನೇ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಅದಕ್ಕೆ ಹೇಳ್ತಾರ, ಈ ನಿನ್ನ ಯಾವುದು ಅಂತಂದ್ರೆ ನಿನ್ನ ಬಿಂಬ ಆನಂದ ಏನೈತೆ, ನಿನ್ನ ಬಿಂಬ ಆನಂದನೇ ಪ್ರತಿಬಿಂಬ ಆನಂದವಾಗಿ ಇವೆಲ್ಲ ಅಷ್ಟ ಒಂದು ಆನಂದಗಳಲ್ಲಿ ತೋರುವಂಥದ್ದು. ಅದಕ್ಕೆ ನಿನ್ನ ಆನಂದ ಹೆಂಗದಂದ್ರೆ ನಿರುಪಾಧಿಕ ಆನಂದದ, ಯಾವ ಉಪಾಧಿಗಳು ಇಲ್ಲ. ಇನ್ನ ಆನಂದ ಹೆಂಗೈತೆ ಅಂತಂದ್ರ ಯಾವ ಉಪಾಧಿಗಳಿಂದ ಅವು ಕೂಡಿಲ್ಲ. ಇಂಥ ನಿರುಪಾಧಿಕ ಅಖಂಡವಾದಂಥ ನಿತ್ಯ ಆನಂದವೇ ನೀನಿದ್ದೀಯ. ಯಾವ ಒಂದು ನೀ ಸುಮ್ಮನೆ ಆರೋಪ ಮಾಡ್ಕೊಂಡಿದೆ ಅಷ್ಟೇನೆ, ಎಲ್ಲ ನನಗೆ ಅದ ಅನ್ನುವಂತ ಆರೋಪ ಮಾಡ್ಕೊಂಡಿದೆ. ಅದ್ರ ವಿಚಾರ ಮಾಡಿ ನೋಡಿದ್ರ ನಿನ್ನ ಬಿಂಬ ಆನಂದ ಏನ ಐತೆಲ್ಲ ಅದು ನಿರುಪಾಧಿಕ ಆನಂದ, ಯಾವ ಉಪಾಧಿ ಇಲ್ಲ ಅದಕ್ಕೆ. ಅದರಿಂದನೇ ಇಷ್ಟೆಲ್ಲ ಬೆಳಗ್ತಾ ಇದೆ. ಅದೇ ಆ ಜ್ಯೋತಿಯ ಬೆಳಕಿನಿಂದನೇ ಇಷ್ಟೆಲ್ಲ ವ್ಯವಹಾರ ನಡೆದು. ಅದು ಎಲ್ಲೈತೆ? ಶಿವ ಜೀವ ಜಗತ್ತೆಲ್ಲ ನಿನ್ನೊಳಗ ಐತೆ ಅದು. ಅದಕ್ಕೆ ಯಾಕಂತಾರೆ ಇಲ್ಲಿ ಕೂಡ ಈತ
ಯಾರು ಪರಮ ಜ್ಞಾನಿ ಆತ ಹೆಂಗಿರ್ತಾನಂದ್ರೆ ಈ ರೀತಿ ತಿಳ್ಕೊಂಡಿರ್ತಾನ, ಪಕ್ಕ ದೃಢವಾಗಿರ್ತಾನತ. ಅದಕ್ಕೆ ಸೋಪಾಧಿಕ ಆನಂದಗಳನ್ನ ಕಂಡು ಏನ್ ಮಾಡ್ತಾನತ, ಇವೆಲ್ಲ ಅನಿತ್ಯದಿಂದ ಕೂಡಿದವ. ನನ್ನ ಆನಂದ ಹೆಂಗೈತೆ ಅಂದ್ರೆ ನಿರುಪಾಧಿಕ ಆನಂದ ಯಾವಾಗ್ಲೂ ಇರುವಂತದ್ದು, ನಿತ್ಯವಾಗಿರುವಂತ ಆನಂದ ನನ್ನೊಳಗ ಐತೆ ಅಂತ ನಿಶ್ಚಯ ಮಾಡ್ಕೊಂಡಿದ್ದಾನತ. ಯಾರು ಜ್ಞಾನಿ. ಇಂಥ ಪರಮ ತತ್ವ ಜ್ಞಾನಿ ಎಂದಾದ್ರೂ ಇಂಥ ಒಂದು ದೃಢ ಆಗ್ಯದ ಆತನ ಬಲ್ಲಿ. ದೃಢ ಆದಂತ ಜ್ಞಾನಿ ನಾನು, ಯಾಕಂತಂದ್ರ ಎಂದಾದ್ರೂ ಆನಂದ ಸ್ವರೂಪನಲ್ಲ ಅಂತ ಅನ್ನುವಂಥದ್ದು ಏನಾದ್ರು ವಿಪರೀತ ಜ್ಞಾನ ರೂಪ ಮೋಹದಿಂದ ಏನಾದ್ರು ಕೂಡ್ತಾನೇನು ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಇದು ಹೆಂಗಾರ ಕೇಳಿ. ಇದು ಯಾಕಂದ್ರೆ ಈ ಮಹಾತ್ಮರ ವಾಕ್ಯಗಳನ್ನ ಯಾಕೆ ಕೇಳ್ಬೇಕು ಅಂತ ಹೇಳ್ತಾರಂದ್ರ ಖಂಡಿತ ಕೆಲಸ ಮಾಡ್ತಾ ಇದ್ರು. ತಿಳಿದರೆ ಕೇಳಲಿ, ತಿಳಿದರೆ ಕೇಳಿ. ಇದು ಎಷ್ಟು ಒಂದು ಫಲ ಕೊಡ್ತದಂತಂದ್ರ, ಬೆಂಕಿ ಅದು ಸುಡ್ತದಂತಾರ ನೀವ್ ಅನ್ಕೊಂಡ್ ಕೈ ಇಡ್ರಿ ಸುಡ್ತದ, ಹೌದಿಲ್ಲ? ಅದೇ ಸುಡಂಗಿಲ್ಲ ಅಂತ ಅನ್ಕೊಂಡ್ ಕೈ ಇಟ್ರು ಸುಡ್ತದ. ಅದಕ್ಕ ಇಲ್ಲಿ ಮಹಾತ್ಮರು ಹೇಳ್ತಾರ, ಇದು ಜ್ಞಾನ ನಮ್ಗೇನು ತಿಳಿಯವಲ್ದಂತ ಕೇಳಕ್ ಬಿಟ್ಟಿಲ್ಲ, ಕೇಳಕತ್ತಾರ ಅಂದ್ರೂ ಕೂಡ ಇದು ಫಲ ಕೊಡ್ತದ. ಅಥವಾ ನಮ್ಗೆ ತಿಳಿಯಕತ್ತದ ಅಂತ ಕೇಳಿದ್ರು ಕೂಡ ಫಲ ಕೊಡ್ತದ. ಈ ರೀತಿಯಿಂದ ಏನಾಗ್ಯದ, ಆ ಜ್ಞಾನಿ ಎಲ್ಲವನ್ನ ದೃಢ ಮಾಡ್ಕೊಂಡಿದ್ದಾನ. ಜ್ಞಾನಿ ಮಾಡ್ಕೊಂಡು ಆತ ವಿಪರೀತ ಜ್ಞಾನ ರೂಪ ಮೋಹದಿಂದ ಏನಾದ್ರು ಕೂಡ್ತಾನೇನು ಅಂತಂದ್ರ ಆತ ಹಂಗ್ ಕೂಡಂಗಿಲ್ಲ, ಎಂದು ಕೂಡೋದಿಲ್ಲ. ಯಾಕಂದ್ರ ಆ ಯಾವ ಒಂದು ಇಲ್ಲಿ ಆತ ಯಾವ್ದನ್ನ ಮೋಹ ಮಾಡ್ತಾನ, ಮೋಹಿತಾನ ಅಂತಂದ್ರೆ ಏನಿಲ್ಲ, ಯಾವುದಕ್ಕೂ ಆತ ಮೋಹ ಮಾಡಂಗಿಲ್ಲ ಅನ್ನುವಂಥದ್ದು 2 ಸಲ ನಿಶ್ಚಯವಾಗಿ ಹೇಳ್ತಾರ. ಮೋಹಿಪುದು ಅಂದವೇ, ಮೋಹಿಪುದು ಅಂದವೇ ಅಂತ ಹೇಳ್ತಾರ. ಮೋಹಿಪುದು ಚಂದವೇ ಇಲ್ಲ, ಅತ ಮಾಡಕ್ ಹೋಗಂಗಿಲ್ಲ. ಅದಕ್ಕ ಈ ರೀತಿಯಾಗಿ ಇಲ್ಲಿ ಸಂಸ್ಕೃತದಲ್ಲಿ ಕೂಡ ಇದಕ್ಕ ಕಾಕ್ವರ್ತಿ ಅಂತ ಕೂಡ ಹೇಳ್ತಾರೆ. ಹೇಗಂದ್ರ ಮಾತನಾಡ್ಬಹುದೇ, ನೀನು ಹೀಗೆ ಮಾತಾಡ್ಬಹುದೇ, ನೀನು ಹೀಗೆ ಮಾತಾಡ್ಬಹುದೇ ಅಂತ ಯಾವ ರೀತಿ ಹೇಳ್ತಾರ. ಅದ್ರಂಗ ಜ್ಞಾನಿ ಮೋಹಿಪದ ಅಂದವೇ, ಜ್ಞಾನಿ ಮೋಹಿಪದ ಅಂದವೇ ಅಂದ್ರೆ ಎಂದಾದ್ರೂ ಮೋಹ ಮಾಡ್ತಾನೇನು, ಅದು ಚಂದೇನು ಅಂದ್ರ ಅಲ್ಲ, ಅಥವಾ ಯಾವತ್ತು ಮೋಹ ಮಾಡಂಗಿಲ್ಲ ಅನ್ನುವಂಥದ್ದು ಅರ್ಥ. ಯಾಕಂದ್ರೆ ದೃಢ ಅಪರೋಕ್ಷ ಜ್ಞಾನ ಇದೆ, ಬರೀ ಅಪರೋಕ್ಷ ಜ್ಞಾನ ಅಲ್ಲ ಇದು. ದೃಢ ಅಪರೋಕ್ಷ ಜ್ಞಾನ ಆಗ್ಬಿಟ್ಟದ. ಆ ಪರಬ್ರಹ್ಮ ಸ್ವರೂಪನೇ ಆತ ಆಗಿಬಿಟ್ಟಿದಾನ. ಅದಕ್ಕೆ ಆ ಜ್ಞಾನಿಗೆ ವಿಪರೀತವಾದಂತಹ ಜ್ಞಾನ ರೂಪ ಮೋಹ ಆಗ್ತದೇನಂತಂದ್ರೆ ಖಂಡಿತ ಆತದ ಆಗಂಗಿಲ್ಲ. ಈ ರೀತಿಯಾಗಿ ಈ ವಿಚಾರವನ್ನ ಹೇಳಿದ್ದಾರೆ. ಇಲ್ಲಿ ಕೂಡ 1ನೇ ನುಡಿಯಲ್ಲಿ ಹೇಳ್ತಾರೆ, ಸ್ವಲ್ಪ ನೋಡೋಣ. ತನು 3 ಕರಣಾಳಿ ಮನಸಾದಿಗಳನ್ನು ತನಗೆ ವಿಲಕ್ಷಣಬಹುದೆಂದು ತಿಳಿದ ಜನನ ಮರಣವನ್ನು ಉಳಿದ ಜೀವತ್ವವನ್ನಳಿದ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಇದು ವಾಚ್ಯಾರ್ಥ ವಿಚಾರಗಳನ್ನ ಹೇಳ್ತಾರ. ತೊಂಪದದ ವಾಚ್ಯಾರ್ಥಗಳು ಯಾವಂದ್ರೆ ದೇಹಾದಿಗಳು, ಜೀವಾತ್ಮನ ಈ ಶರೀರ ಯಾವುದಂದ್ರೆ ಈ ಶರೀರಾದಿಗಳ ವಿಚಾರಗಳನ್ನ ಅವ್ರು ಹೇಳ್ತಾರೆ. ಯಾಕಂದ್ರ ಈ ನಾನು ಅನ್ನುವಂಥದ್ದು ತೊಂಪದದ ಒಂದು ಅರ್ಥವನ್ನ ಶೋಧನೆ ಮಾಡ್ತಾರ. ಮಾಡಿ ಇಲ್ಲಿ ತೊಂಪದದ ವಾಚ್ಯಾರ್ಥಗಳನ್ನ, ತೊಂಪದದ ವಾಚ್ಯಾರ್ಥ ಯಾವುದು ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ. ಈ ಸ್ಥೂಲ ಸೂಕ್ಷ್ಮ ಏನೈತಿ ಅಂದ್ರ ಇದು ಜನನ ಮರಣಕ್ಕೆ ಗುರಿ ಆಗ್ತದೆ, ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದ. ಇದು ಆಯುಷ್ಯ ಪ್ರಾರಬ್ಧ ಕರ್ಮ ಮುಗೀತಂದ್ರೆ ಈ ಶರೀರ ಇಲ್ಲೇ ಬಿದ್ದು ಬಿಡ್ತದ, ಇದು ನಷ್ಟ ಆಗ್ತದ ಶರೀರ. ಆದ್ರ ಸೂಕ್ಷ್ಮ ಶರೀರ ಅದು ನಷ್ಟ ಆಗಂಗಿಲ್ಲ. ಅದು ಸ್ವರ್ಗ ನರಕಕ್ಕೆ ಹೋಗುವಂಥದ್ದು ಸೂಕ್ಷ್ಮ ಶರೀರ ನಮ್ಮದು. ಯಾಕಂದ್ರೆ ಸ್ಥೂಲ ಶರೀರ ಇಲ್ಲಿ ಬಿದ್ರು ಕೂಡ ಮತ್ತೆ ಇಹಲೋಕಕ್ಕೆ ಪರಲೋಕಕ್ಕೆ ತಿರುಗಾಡುವಂಥದ್ದು ಯಾವ್ದು ಅಂದ್ರೆ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರ ಯಾವಾಗ ಜ್ಞಾನ ನಿನಗ ಆಗೋ ಮಟ್ಟ ಎಷ್ಟೇ ಯುಗಗಳಾಗ್ಲಿ ಈ ಸೂಕ್ಷ್ಮ ಶರೀರ ಹಂಗೆ ತಿರುಗಾಡ್ತದ ನೋಡಿ. ಇದಕ್ ನಷ್ಟನೇ ಆಗಂಗಿಲ್ಲ, ನಾಶನೂ ಆಗಂಗಿಲ್ಲ ಇದು. ಮತ್ತೆ ಯಾವಾಗ ಬಂದು ಗುರುಪಾದಕ್ಕೆ ಶರಣಾಗತನಾಗ್ಯಪ್ಪ, ಏನಪ್ಪಾ ಇದು ಕಷ್ಟ ಅಂತ ಯಾವಾಗ ಆತಗ ವಿವೇಕ ಆಗ್ತದ, ಅವಾಗ ಈ ಸಾಧನ ಚತುಷ್ಟ ಸಂಪನ್ನನಾದಂಥ ಒಂದು ವಿವೇಕಿ ಅಧಿಕಾರಿ ಬಂದು ಅಲ್ಲಿ ಕುಂತು ಕೇಳಿದಾಗ ಅವಾಗ ಇದು ಸ್ವಾಭಾವಿಕವಾಗಿ ನಷ್ಟ ಆಗ್ತದೆ ಶರೀರ. ನೀನ್ ಏನು ಅದ ನಾಶ ಆಗ್ಬಾರ್ದಂದ್ರೆ ಕೂಡ ತಾನೇ ನಷ್ಟ ಆಗೋಗ್ಬಿಡ್ತದೆ, ನಾಶ ಆಗೋಗ್ಬಿಡ್ತದೆ ಶರೀರ. ನೀ ಏಟ್ ಇಟ್ಕೋಬೇಕು, ಇದಕ್ಕೆ ಏಟ್ ನಾವು ಇದಕ್ಕೆ ರಕ್ಷಣೆ ಮಾಡ್ತೀವಿ ಅಂದ್ರೆ ಇದು ನಿನ್ ಕೈಗೆ ಸಿಗಂಗಿಲ್ಲ. ಆದ್ರ ಸೂಕ್ಷ್ಮ ಶರೀರ ಹಾಗೆ ಇರ್ತದಲ್ಲ, ಅದನ್ನ ನಾಶ ಮಾಡ್ಬೇಕು, ಆ ಸೂಕ್ಷ್ಮ ಶರೀರ ಕಳಿಬೇಕಂತಂದಾಗ ಸದ್ಗುರುವಿನ ಮುಖಾಂತರ ಯಾವಾಗ ನಿನ್ ಜ್ಞಾನ ಅಳವಡ್ತದ ಅವಾಗ ಸೂಕ್ಷ್ಮ ಶರೀರ ಭಂಗ ಆಗ್ತದೆ.
ಅಲ್ಲಿ ತನ ಅದು ಹಂಗ ಇರೋದೆ. ಸ್ವರ್ಗಕ್ಕ ನರಕಕ್ಕ ಅದು ಪುನರಪಿ ಜನನಂ ಪುನರಪಿ ಮರಣಂ ಎಲ್ಲ ತಗೊಂಡು ತಿರುಗಾಡ್ತಾನೆ ಇರ್ತದೆ. ಮತ್ತೆ ಕಾರಣ ಶರೀರ ಅನ್ನುವಂಥದ್ದು ಕೂಡ ಅದು ಅಜ್ಞಾನದ ಒಂದು ಅವಸ್ಥೆ ಅದು. ಅದು ಅವಿದ್ಯೆಯ ಒಂದು ಶರೀರ. ಅದು ಕೂಡ ಏನಂದ್ರೆ ಯಾವಾಗ ಜ್ಞಾನ ನಿನಗೆ ಅಳವಡ್ತದ ಅದು ತಂತಾನೆ ನಷ್ಟ ಆಗಲ್ಲ. ಅದು ಕೂಡ ಅದು ತಂತಾನೆ ನಾಶ ಆಗಲ್ಲ. ಅದು ಯಾವಾಗ ಸದ್ಗುರುವಿನ ಜ್ಞಾನ ಆಗ್ತದ, ಸದ್ಗುರು ಮುಖಾಂತರ ನೀ ಜ್ಞಾನವನ್ನು ಪಡ್ಕೋತೀರಿ, ಅವಾಗ ಅದು ನಷ್ಟ ಆಗ್ತದೆ. ಅಲ್ಲಿ ತನ ಅದನ್ನು ನಷ್ಟ ಆಗಂಗಿಲ್ಲ. ಹಂಗಾಗಿ ಇಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣಗಳನ್ನುವಂತ ದೇಹತ್ರಯಗಳು ಅಂದ್ರೆ 3. ಪ್ರತಿ ದಿವಸ ನಾವು 3 ಶರೀರಗಳನ್ನ ಅನುಭವಿಸ್ತೀವಿ. ಯಾಕಂದ್ರೆ ಜಾಗ್ರ ಸ್ಥೂಲ ಶರೀರ ಅನುಭವಿಸ್ತೀವಿ, 25 ತತ್ವಗಳಿಂದ ಕೂಡಿದಂತ ಈ ಶರೀರವನ್ನ ಅನುಭವಿಸ್ತೀವಿ. ಸೂಕ್ಷ್ಮ ಶರೀರ, ಆಮೇಲೆ ಕಾರಣ ಶರೀರ, ನಮ್ಗೆಲ್ಲರಿಗೂ ಅನುಭವ ಆದಂಥದ್ದು. ಅನುಭವ ಆಗ್ತವೆ ದೇಹತ್ರಯಗಳು. ಮತ್ತೆ ಕರ್ಮ ಮತ್ತು ಜ್ಞಾನಗಳಿಗೆ, ಯಾಕಂತಂದ್ರೆ ಇವು ಎಲ್ಲಗಳಿಗೆ ಸಾಧನವಾದಂಥದ್ದು. ನಮ್ಮ ಪ್ರಾರಬ್ಧ ಕರ್ಮ ಅದೇನೇ ಆಗ್ಲಿ, ಜ್ಞಾನ ಆಗಿ ಪಡ್ಕೊಳ್ಬೇಕನ್ನುವಂಥದ್ದಾಗಿರ್ಬೋದು, ಮತ್ತೆ ಈ ಕರ್ಮಗಳನ್ನ ಮಾಡುವಂಥದ್ದಾಗಿರ್ಬೋದು. ದಶೇಂದ್ರಿಯಗಳು ಯಾವುವು ಅಂತಂದ್ರ ಈ ಮನ, ಬುದ್ಧಿ, ಚಿತ್ತು, ಅಹಂಕಾರಗಳು. ಇವು ಜ್ಞಾನೇಂದ್ರಿಯಗಳು. ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಾಣ, ನೇತ್ರ, ಇವು ದಶೇಂದ್ರಿಯಗಳು. 10 ಇಂದ್ರಿಯಗಳು ನಮ್ಮಲ್ಲಿ. ಇವು ಯಾಕಂತಂದ್ರ ಇವೇನ್ ಮಾಡ್ತಾವಂತಂದ್ರ ಇವು ತನ್ನಿಂದ ತಿಳಿಸಿಕೊಡ್ತಾವ, ನಿನ್ನಿಂದನೇ ತಿಳಿಸಿಕೊಡ್ತಾವ. ನಾವ್ ಇದನ್ನ ಸ್ವಲ್ಪ ವಿಚಾರ ಮಾಡ್ಬೇಕು. ಯಾಕಂದ್ರ ಈ ಮನಸ್ಸು ನಾನೇನು ಅಂದಾಗ ಬಹಳ ಗದ್ದಲಕ್ಕೆ ಹಾಕ್ತದ. ಮನಸ್ಸು ಒಂದೊಂದ್ಸಲ ತುಂಬಾ ಗದ್ದಲಕ್ಕೆ ಹಾಕ್ಬಿಡ್ತದ. ಅದು ಅದ್ರ ಪರಿಣಾಮ ಬಹಳಷ್ಟು ಎಫೆಕ್ಟ್ ಆಗ್ಬಿಡ್ತದ ಮನಸ್ಸಿಂದು. ಆವಾಗ ನಾವು ಗುರುವಾಕ್ಯವನ್ನ ವಿಚಾರ ಮಾಡಿದಾಗ ಗೊತ್ತಾಗ್ತದ, ಈ ಮನಸ್ಸನ್ನ ನಾನೇ ತಿಳ್ಕೊಳ್ತಾ ಇದ್ದೀನಿ, ಯಾಕ್ರಿ ನನ್ನ ಮನಸ್ಸು ಸಮಾಧಾನ ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ ನೋಡ್ರಿ. ಅದಕ್ಕೆ ಈ ಮನಸ್ಸು ನಾನಲ್ಲ, ಮನಸ್ಸಿಗೆ ಸಾಕ್ಷಿಯಾಗಿರುವಂತ ನಾನು ಬೇರೆನೆ ಇದ್ದೇನೆ ಅನ್ನುವಂತ ವಿಚಾರ. ಆಮೇಲೆ ಬುದ್ಧಿ ಕೂಡ ಅರಿವು ಮರುಗಳಿಂದ ಕೂಡಿದಂಥದ್ದು, ನಿಶ್ಚಯ ಮಾಡುವಂಥದ್ದು. ಈ ಬುದ್ಧಿ ಕೂಡ ನನ್ನ ಬುದ್ಧಿ ಎಲ್ಲೋ ಐತೇನ್ರಿ ಅಂತ ಹೇಳ್ತೀವಿ. ಈ ತತ್ವ ಆಡು ಭಾಷೆಯಲ್ಲಿ ಹೆಂಗ್ ಹೊಂದಿದೆ ನೋಡ್ರಿ. ನನ್ನ ಬುದ್ಧಿ ಅಂತೀವಿ, ನಾನೇ ಬುದ್ಧಿ ಅನ್ಲಿಲ್ಲ, ನಾನೇ ಮನಸ್ಸು ಅನ್ಲಿಲ್ಲ, ಏನ್ ಅನ್ಲಿಲ್ಲ, ನನ್ನ ಮನಸ್ಸು ರೀ, ನನ್ನ ಬುದ್ಧಿ ರೀ, ನನ್ನ ಮನಿ ರೀ, ನನ್ನ ಹೊಲ ರೀ, ನನ್ನ ಹೆಂಡ್ತಿರಿ, ನನ್ನ ಮಕ್ಳು ಅಂದ್ರೆ ಇವು ಯಾವ ನಾನಾಗಕ್ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡುವಂಥದ್ದು. ಹಿಂಗ್ ತಿಳ್ಕೊಂಡಿರ್ತಾನಂತ. ಮತ್ತೆ ಇವು ಯಾಕಂದ್ರ ಈ ರೀತಿ ಇವೆಲ್ಲ ನಾನು ಇವುಗಳನ್ನ ಇದಿರಿಟ್ಟು ತಿಳ್ಕೊಳ್ಳುವಂಥವನು ನಾನು ಬೇರೆನೆ ಇದ್ದೀನಿ. ಇವು ಶರೀರದಲ್ಲಿ ಏನು ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ, ಇವೇನು ದೇಹತ್ರಯಗಳು ಅದಾವ, ಇವಕ್ಕೆಲ್ಲ ಕಾರಣವಾಗಿರುವಂತ ಇಂದ್ರಿಯಗಳು ಅದಾವ, ಇವೆಲ್ಲವೂ ನನ್ನಿಂದ ಅರಿಸಿಕೊಳ್ಳುವಂಥವು. ಇವೆಲ್ಲ ಇದಿರಿಟ್ಟು ನೋಡುವಂಥವು ನಾನು ಬೇರೆನೆ ಇದ್ದೀನಿ. ನಾನು ಹೆಂಗ್ ಬೇರೆ ಇದ್ದೀನಿ ಅಂತಂದ್ರೆ ಅಲ್ಲಿ ತೂರ್ಯದಲ್ಲೇ ನಮ್ಗೆ ಇದು ಅನುಭವ ಬರ್ತದೆ. ಹೆಂಗಂದ್ರೆ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪನೇ ನಾನಿದ್ದೀನಿ. ಅಲ್ಲಿ ಏನೊಂದು ಇರಂಗಿಲ್ರಿ. ಬರೀ ನಾನು ಸಾಕ್ಷಿ ರೂಪವಾಗಿರುವಂಥ ನಾನು ಬೇರೆನೆ ಇದ್ದೀನಿ. ಅದರಿಂದಲೇ ಈ ದೇಹಾದಿಗಳಾದಂಥ ಏನು ಈ ಜನನ ಮರಣ ಅನ್ನುವಂಥದ್ದು ದೇಹಕ್ಕೆ. ಯಾಕಂದ್ರೆ ಇಂದ್ರಿಯಗಳು ಈ ಕಣ್ಣು ನೋಡ್ರಿ, ನಾವ್ ಯಾವಾಗ ಇಲ್ರಿ ಬಹಳ ದಿವಸದಿಂದ ಕಣ್ಣು ಕಾಣಿಸ್ತಿದ್ವಿ, ಈಗ ಯಾಕೋ ಕಾಣವಲ್ವ ಅಂತೀವಿ, ಹೌದಲ್ಲ? ಅದು ಅಂಧತ್ವ ಪಟುತ್ವ ಇದೆಲ್ಲನೆಲ್ಲ ನಾವೇ ತಿಳ್ಕೊಳ್ತೀವಿ. ಕಿವಿ ಮೊದಲು ಕೇಳಿಸ್ತಿತ್ರಿ, ಈಗ ಯಾಕೋ ಕೇಳಿಸೋದು. ಯಾಕಂದ್ರೆ ಇವಕ್ಕೂ ಲಿಮಿಟೆಡ್ ಎಕ್ಸ್ಪೈರಿ ಡೇಟ್ ಅಂತ ವಸ್ತುಗಳಿಗೆ ಮಾತ್ರಲ್ಲ, ಅದ್ರಂಗ ನಮಗೂ ಅದಾವ. ಈ ಕಿವಿಗಳು ಇಷ್ಟೇ ದಿವ್ಸ ಕೇಳ್ಬೇಕನ್ನೋದ, ಕಣ್ಣುಗಳು ಇಷ್ಟೇ ದಿವ್ಸ ನೋಡ್ಬೇಕನ್ನೋದು ಐತೆ. ಇವೆಲ್ಲ ಸಾಧನಗಳು. ನೀನು ಕರ್ಮರ ಮಾಡು, ಪಾಪವನ್ನರ ಮಾಡು, ಪುಣ್ಯವರ ಮಾಡು, ಗುರುವಾಕ್ಯವನ್ನ ಕೇಳಿ ಮುಕ್ತನರ ಆಗು. ಯಾಕಂದ್ರೆ ಬಹಳ ಚಂದ ಅದ್ಭುತವಾಗಿ ಇದನ್ನ ಬಳಸ್ಕೊಂಡಾಗ ಬಹಳ ಅದ್ಭುತ ಕೆಲಸ ಆಗ್ಬಿಡ್ತದೆ ಈ ಶರೀರದಿಂದ. ಹೇಳ್ತಾರಲ್ಲ, ಬಹಳಷ್ಟು ಅದ್ಭುತ ಆಗ್ತದೆ. ಒಂದ್ ಚಾಕು ಮನ್ಯಾಗ ಅದಂದ್ರೆ ಅದು ನಾವು ಒಳ್ಳೇದಕ್ಕೂ ಯೂಸ್ ಮಾಡ್ಕೋಬಹುದು, ಕೆಟ್ಟದಕ್ಕೂ ಯೂಸ್ ಮಾಡ್ಕೋಬಹುದಲ್ಲ. ಅದ್ರಂಗೆ ಈ ಶರೀರ ನಿನ್ನ ಸಾಧನ ರೂಪವಾಗಿ ಬಂದದ. ನೀನು ಒಳ್ಳೇದಕ್ಕರ ಯೂಸ್ ಮಾಡ್ಕೋಬಹುದು, ಕೆಟ್ಟದಕ್ಕರ ಯೂಸ್ ಮಾಡ್ಕೋಬಹುದು. ಅದನ್ನ ತಿಳಿಲಾರ್ದೆ ನೀನು ನರಕಕ್ಕನ ಹೋಗ್ಬೋದು. ಆಮೇಲೆ ಸ್ವಲ್ಪ ತಿಳಿದು ಅಂತಂದ್ರೆ ಸ್ವರ್ಗಾದಿ ಭೋಗಗಳನ್ನ, ಯಜ್ಞ ಯಾಗಾದಿಗಳನ್ನ ಮಾಡಿ, ಜಪ ತಪವನ್ನ ಮಾಡಿ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೋದು. ಇನ್ನು ಹೆಚ್ಚಿನ ಭಾವ ನಿನಗಿತ್ತು ಅಂದ್ರ ಸದ್ಗುರುವೇ ಗತಿ ಅಂತ ಹೇಳಿ ನೀಂತ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದೆ ಅಂದ್ರೆ ನೀನ್ ಇದೇ ಜನ್ಮದಲ್ಲಿ ಮುಕ್ತನಾಗ್ಬಿಡ್ತೀವಿ. ಯಾರಿಗೆ ಸಿಗದೇ ಇರುವಂತ ಆನಂದ, ಆ ಮೋಕ್ಷ ಅನ್ನುವಂಥದ್ದು ನಿನಗೆ ಸಿಕ್ಕಿಬಿಡ್ತದೆ. ಆ ದೇವತೆಗಳಿಗೆ ಕೂಡ ಅವಕಾಶ ಇಲ್ಲ ಇದು. ಅದಕ್ಕೆ ಮಹಾತ್ಮರು ನರಜನ್ಮದಿಂದ ಇಷದೋಳು ಮಿಗಿಲುಂಟೆ ಅಂತ ಹೇಳ್ತಾರೆ. ಈ ಶರೀರ ಬಂದದಂದ್ರೆ ಸುಮ್ಮನೆ ಉಂಡು ತಿಂದು ಹೋಗಕ್ ಬಂದಿಲ್ಲ ಇದು. ಸುಮ್ಮನೆ ಕಾಲ ಕಳೆದ್ಬಿಟ್ಟು ಅದಕ್ಕೆ ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗು ಹಿಂಗು ಕಳೆದಿತ್ತಂತೆ, ಕೊನೆಗೆ ಪುರಂದರ ವಿಠಲನ ಮರಿತು ಕೊನೆಗೆ ಕಷ್ಟಪಟ್ಟಿತ್ತಂತೆ ಅಂತ ಹೇಳ್ತಾರಲ್ಲ. ಕೊನೆ ಕಾಲದಲ್ಲಿ ಪರೀಕ್ಷೆದಾಗ ಬರಿಬೇಕಾದಾಗ ಇನ್ನೊಂದು ಅರ್ಧ ಗಂಟೆ ಐತ್ರಿ ಟೈಮ್, ಇನ್ನು 3 ಗಂಟೆ ಮುಗೀತು, 2.5 ತಾಸು
2.5 ಗಂಟೆ ಮುಗೀತು, ಇನ್ನೂ ಒಂದು ಅರ್ಧ ಗಂಟೆ ಮಾತ್ರ ಉಳಿದೋದು ಅಂದಾಗ ಅವಾಗ ಪ್ರಶ್ನೆ ಅರ್ಥ ಆಗ್ಬಿಟ್ರಿ, ಅದಕ್ಕೆ ಬಂತ್ರಿ ಉತ್ತರ ಯಾವಾಗ ಹುಡುಕ್ಬೇಕು, ಯಾವಾಗ ಬರೀಬೇಕು ನಾವು ಅಲ್ಲ. ಹಂಗಾಗುವಂಥದ್ದು ಬಹಳ ಎಚ್ಚರಿಕೆ. ಅದಕ್ಕೆ ನರಜನ್ಮದಿಂದ ಈ ಬಾಲ್ಯ ಯೌವನ ಮುಪ್ಪು ಅನ್ನುವಂಥದ್ದು 3 ಗಂಟೆಗಳು ಇದ್ದಂಗೆ ಇವು. ಫಸ್ಟ್ ಗಂಟೆ ನಾವು ಆರಾಮಾಗಿ ಕುಂತು ಬರೀತಿರ್ತೀವಿ, ಇನ್ನೂ 2 ಗಂಟೆ ಆದಲ್ಲ ಅಂತ ಹೇಳಿ ನಾವೇನಾದ್ರೂ ಕ್ವಶನ್ ಪೇಪರ್ ಅದನ್ನ ನೋಡ್ಕೊಂಡು ಅದೇನ್ ಮಾಡ್ಲಿಲ್ಲ, ಆ ಕಡೆ ನೋಡ್ಕೊಂತ ಕೂತು 1 ಗಂಟೆ ಕಳೆದ್ವಿ, 2 ಗಂಟೆ ಕಳೆದು ಮುಗ್ದಾ ಹೋಯ್ತು ನೋಡ್ರಿ. ಇಡೀ 1 ವರ್ಷ ಹಾಳಾಯ್ತಲ್ಲ ನಮ್ದು, ಇಡೀ ಒಂದು ಜನ್ಮ ಹಾಳಾಗೋಗ್ಬಿಡ್ತದೆ ಇದಕ್ಕೆ. ಬಾಲ್ಯದಲ್ಲಂತೂ ಮಾಡ್ಕೊಳಕ್ ಆಗ್ಲಿಲ್ಲ, ಯೌವನದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಯೌವನ ಒಂದು ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಈ ಅಮ್ಮ ಏನಂದ್ರ ಈ ಕುಸುಮದ ಬಾಣ ಮದ ಶೋಕ ಮೋಹ ರತಿ ವಿಸರ ದುರ್ಬಾಧೆ ಘನವೆನೆಗೆ ಅಂತಾರಲ್ಲ, ಯೌವನ ಸಂದರ್ಭದಲ್ಲಿ ಈ ಈ ಮನ್ಮಥನ ಒಂದು ವಿಚಾರ ಇರುವಂಥದ್ದು, ಆಮೇಲೆ ಈ ಸಂಸಾರದ ಭಾರ ಇರುವಂಥದ್ದು, ಆಮೇಲೆ ದುಡಿಬೇಕನ್ನುವಂಥದ್ದು, ಹಲವಾರು ಗೊಂದಲಗಳಲ್ಲಿರುವಂತ ಮನಸ್ಸಿನಲ್ಲಿ ಅದ್ರ ಜೊತೆಗೆ ಇದನ್ನ ತಗೊಳೋದು ಬಹಳ ಕಷ್ಟ. ತಗೊಂಡನಂದ್ರೆ ಜಾಣ ಆಗ್ಬಿಡ್ತಾನೆ. ಅದಕ್ಕೆ ಅಲ್ಲಿಂದನೇ ಆತ ತಗೊಂಡು ಬಿಟ್ಟನಂದ್ರೆ ಮುಂದೇನ್ ಬಹಳ ಈಜಿ, ಇನ್ ಪೇಪರ್ ಆರಾಮಾಗಿ ಬರ್ತೀವಿ, ಪಾಸ್ ಆಗ್ತೀವಿ ಅಂತ ಖುಷಿಯಾಗಿ ಬರ್ತೀವಲ್ಲ, ಹಂಗ ಇದು ಕೂಡ. ಅದಕ್ಕೆ ಇಲ್ಲಿ ಏನಾಗ್ತದಂದ್ರ ಈ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪ ನಾನು ಬೇರೆನೇ ಇದ್ದೀನಿ, ಅದರಿಂದ ಈ ದೇಹಾದಿಗಳ ಧರ್ಮಗಳಾದಂತ ಜನನ ಮರಣಗಳು ನನಗಿಲ್ಲವೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಇಲ್ವೇ ಇಲ್ಲ, ಈ ಸಾಕ್ಷಿ ರೂಪವಾಗಿ ನೋಡ್ತಾನೆ. ಈ ನಾವು ನೋಡ್ರಿ, ಅದಕ್ಕೆ ಪ್ರಾಕ್ಟಿಕಲ್ ಜಗತ್ತಿನೊಳಗೆ ನೋಡಿದ್ರೆ ಒಂದು ಹಣ್ಣಿಗೆ ಕೂಡ ಮ್ಯಾಲ ಸಿಪ್ಪಿ ಅದನ್ನ ತೆಗೆದು ಬಿಸಾಕಿ ತಿಂತೀವಿಲ್ಲ ನಾವು. ಯಾವಾಗ ಅದು ತಿನ್ಬೇಕಾದ್ರೆ ಸಿಪ್ಪೆ ದರ್ಸ್ಲಿ ತಿಂತೀವಿ ಏನಂದ್ರೆ, ಇಲ್ಲ ಬಾಳೆಹಣ್ಣು ಆಗ್ಲಿ ಅದನ್ನ ತೆಗೆದು ಹೋಗಿತೀವಿ, ಶೇಂಗಾ ಆಗ್ಲಿ ಅದನ್ನ ತೆಗೆದು ಹೋಗಿತೀವಿ, ಯಾವುದೇ ಹಣ್ಣಾಗ್ಲಿ ಮ್ಯಾಲೆ ಸಿಪ್ಪೆ ತೆಗೆದು ಒಳಗಡೆ ತಿಂತೀವಿ. ಒಂದು ಬಂಗಾರ ಅಂತ ತಗೊಂಡು ಬಂದಿರ್ತೀವಿ, ಕೆಂಪು ಕಲರ್ ಒಂದು ಗುಲಾಬಿ ಕಲರ್ದಾಗ ಅದು ಬಂಗಾರವನ್ನು ಇಟ್ಟಿರ್ತಾರೆ, ಇಟ್ಟು ನಮ್ಗೆ ಕೊಡ್ತಾರ. ಅದು ಎಷ್ಟು ಶ್ರೇಷ್ಠ ಅಂತಂದ್ರೆ ಅದು ಪರ್ಸ್ನಾಗ ಇಟ್ಕೊಂಡಿರ್ತೀವಿ, ಎಲ್ಲರೂ ಬೀಳ್ತದೆ ಅಂತ ಆ ಕಾಗದ ಜೊತೆ ಬಂಗಾರ ಇಟ್ಟಿರ್ತದಲ್ಲ, ಅದನ್ನು ಎಷ್ಟು ಒಂದು ಕಣ್ಣಿಟ್ಟು ಬಂಗಾರ ಐತ್ರಿ ಅಂತ ತಗೊಂಡೋಗಿ ಒಂದು ಆಲ್ಮರ್ಯಾಗ ಒಳಗೆ ಇಡ್ತೀವಿ, ಹೌದಿಲ್ಲ? ಒಳಗಿಡ್ತೀವಿ. ಯಾವಾಗ ಅದು ಬಂಗಾರ ನಮ್ಗೆ ಕೈ ಅಂತೂ ಸುತ್ತು ಉಂಗ್ರ ಅಥವಾ ಏನೋ ಇಟ್ಟಿರ್ತೀವಿ, ಅದನ್ನ ಡಬ್ಬಿ ಒಳಗಡೆ ಇರುವಂತದ್ದನ್ನ ತೆಗೆದು ಆ ಕಾಗದ ಒಳಗಡೆ ಇರುವಂತ ಬಂಗಾರವನ್ನ ತಗೊಂಡು ನಮ್ ಕೈಗೆ ಹಾಕಿದಾಗ ಆ ಕಾಗದವನ್ನ ಮತ್ತೆ ಆಲ್ಮರೆಗೆ ಇಡ್ತೀವೇನ, ಅದನ್ನ ಹಿಂಗ್ ಬಿಸಾಕ್ತಿವಿ ಅಲ್ಲ. ಮೊದಲೇನಿತ್ತು, ಆ ಕಾಗದ ಕೂಡ ಬಹಳಷ್ಟು ವ್ಯಾಲ್ಯೂ ಮಾಡ್ತಿದ್ವಿ, ಯಾಕೆ ಅದ್ರಲ್ಲಿ ಬಂಗಾರ ಇತ್ತು. ಅದು ಬಂಗಾರವನ್ನು ತಗೊಂಡು ಕೇಸಿ ಕೈಯಾಗ ಹಾಕೊಂಡಾಗ ಆ ಪೇಪರ್ ಏನ್ ಮಾಡ್ತೀವಿ, ಹಿಂಗ್ ಹೋಗಿರ್ತೀವಿ, ಅದಕ್ಕೆ ಮತ್ತೇನಾರ ಮಾಡ್ತೀವಿ. ಅದ್ರಂಗ ಈ ಜ್ಞಾನಿ ಆದತ್ತ ತತ್ವವನ್ನ ಅರ್ಥ ಬಿಡ್ತಾನ, ಅನಾತ್ಮವಾಗಿರುವಂಥವನ್ನ ಭಾವದಿಂದ ಬಿಟ್ಕೋತಾನ. ಮತ್ತ ಅದಕ್ಕೆ ಶರೀರ ಕಡ್ದು ಒಡೆದು ಹಾಕ್ಬೇಕೇನ್ರಿ ಅಂತಂದ್ರೆ ಹಂಗಲ್ಲ, ಭಾವದಲ್ಲಿ ಬಿಟ್ಕೋತಾನೆ, ಇದು ನಂದಲ್ಲ ಅಂತ. ಮೊದಲ ಎರಡಕ್ಕೂ ವ್ಯಾಲ್ಯೂ ಇರ್ತದೆ. ಯಾವಾಗ ಸದ್ಗುರು ಮುಖಾಂತರ ತಿಳ್ಕೊಂಡ, ನಿಜವಾದ ಬಂಗಾರ ಇದು ಐತಂತ ಗೊತ್ತಾಯ್ತು, ಆ ಬಂಗಾರವನ್ನು ಮಾತ್ರ ಕರೆಕ್ಟಾಗಿ ಸ್ವೀಕಾರ ಮಾಡ್ಕೊಂಡ್ಬಿಟ್ಟ. ಆಮೇಲೆ ಶರೀರ ಅನಾತ್ಮವಾಗಿರುವಂತ ಶರೀರ ಇದು ನಾನಲ್ಲ ಅಂತ ಬಿಟ್ಟ. ಹಂಗ ಇಲ್ಲಿ ದೇಹಾದಿಗಳ ಧರ್ಮ ಕೂಡ ಇವು ಯಾವ ನನಗಲ್ಲ, ಇದು ಹುಟ್ಟುತ್ತೀನಿ ಸಾಯ್ತೀನಿ ಅನ್ನುವಂಥದ್ದು ನನಗಲ್ಲ. ಅಂದ್ಮೇಲೆ ಈ ದೇಹಕ್ಕ ಜನನ ಮರಣಗಳು ಆದ್ರೆ ನನಗಲ್ಲ. ಇಂದ್ರಿಯಗಳದ್ದು ಕೂಡ ಕಣ್ಣು ಹೋಗುವಂಥದ್ದು ಬರುವಂಥದ್ದು ಕಾಣುವಂಥದ್ದು, ಇದ್ರೂ ಕೂಡ ನಾವೇ ತಿಳ್ಕೊತೀವಿಲ್ಲ. ಈ ಕೈ ಯಾಕೋ ಕೈನೇ ಬರೋವಲ್ರಿ ಅಂತೀವಿ, ಕಾಲೇ ಬರೋವಲ್ರಿ ಅಂತೀವಿ, ಇದನ್ನೆಲ್ಲ ನಾವೇ ತಿಳ್ಕೊಳ್ತೀವಿ. ಮತ್ತೆ ಈ ಪ್ರಾಣಕ್ಕದ್ರ ಹಸಿವು ಆಗ್ಯದಂತೀವಿ, ನೀರಡಿಕೆ ಆಗ್ಯದಂತೀವಿ. ಯಾವ್ದಕ್ಕದ ನಮ್ಮ ಶರೀರದ ಒಳಗ ಹಸಿವು ಆಗದ ಯಾವ್ದಕ್ಕಾದ? ಈ ಶರೀರವನ್ನು ಯಾವ್ದು ಒತ್ಕೊಂಡು ತಿರುಗಾಡ್ತದ ನಮ್ಮೊಳಗ? ಶರೀರವನ್ನು ಒತ್ಕೊಂಡು ತಿರುಗಾಡುವಂಥದ್ದು ಇದು ಪ್ರಾಣವಾಯು. ಅದಕ್ಕೆ ಪ್ರಾಣ ಹೋದ ತಕ್ಷಣ ಇಂಥ ಶರೀರ 70-80 kg ಇರುವಂತ ಶರೀರ ನೆಲಕ್ಕೆ ಬಿದ್ದು ಬಿಡ್ತದೆ. ಯಾಕೆ? ಎಷ್ಟು ಪ್ರಾಣವಾಯು ಎಷ್ಟು ಬಲಿಷ್ಠ ಆಗಿರ್ಬೋದು ನಾವು ಅರ್ಥ ಮಾಡ್ಕೋಬೇಕು. ಈ ಪ್ರಾಣವಾಯುನೇ ಶರೀರವನ್ನು ಒತ್ಕೊಂಡು ತಿರುಗಾಡ್ತದೆ. ಯಾವಾಗ ಪ್ರಾಣವಾಯು ಹೋಯ್ತಂದ್ರೆ ಈ ನೆಲಕ್ಕೆ ಬಿದ್ದು ಬಿಡ್ತಿದ್ರು. ಹಂಗಾಗಿ ಈ ಪ್ರಾಣ ಏನ್ ಕೆಲಸ ಮಾಡ್ತದೆ ನಮ್ಮ ಶರೀರದಾಗ ಅಂದ್ರ ಹಸಿವೆಯನ್ನು ಹುಟ್ಟಿಸ್ತದ, ಮತ್ತೆ ನೀರು ಕುಡಿಬೇಕನ್ನುವಂಥ ಭಾವವನ್ನು ಉತ್ಪತ್ತಿ ಮಾಡ್ತದ. ಈ ಮನಸ್ಸಂತೂ ಗೊತ್ತದ, ಇದು ಅರಿಷಡ್ ವರ್ಗಗಳು, ಈ ಮನಸ್ಸಿನ ಮಕ್ಕಳು ಇವೆಲ್ಲ ಅರಿಷಡ್ ವರ್ಗ. 1 ಅಲ್ಲ 2 ಅಲ್ಲ 12. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರೆ ಇವು ಮನಸ್ಸಿನಾಗ ತುಂಬ್ಕೊಂಡ್ ಬಿಟ್ಟಿದಾವ. ಅದಕ್ಕ ಮೊದಲು ಏನ್ ಹೇಳ್ತಾರ ಅವರು, ಕಾಮವನ್ನ ಮೊದಲು ತೆಗೆದ್ಬಿಡು ಅಂತಾರೆ. ಕಾಮ ತೆಗೆದಾಗ ಉಳಿದುವೆಲ್ಲ ಇವು ಸೈನಿಕರಿದ್ದಂಗೆ ಇವೆಲ್ಲ ತಾವೇ ಹೋಗ್ತಾವ. ಕಾಮ ಅಂದ್ರೆ ಅಪೇಕ್ಷೆ ಪಡುವಂಥದ್ದು. ಏನಾದ್ರೂ ಒಂದು ವಸ್ತುವನ್ನ ಅಪೇಕ್ಷೆ ಪಟ್ಟಾಗ ಅದು ಸಿಕ್ಕಿತು ಅಂದ್ರೆ ಒಳ್ಳೇದು, ಸಿಗದೆ ಇದ್ದಾಗ ಕ್ರೋಧ ಉತ್ಪತ್ತಿ ಆಗ್ತದ, ಮತ್ಸರ ಆಗ್ತದ, ಲೋಭ ಆಗ್ತದ, ನಾನಾ ರೀತಿಯಿಂದ ಬಂದು ಬಿಡ್ತಾವ. ಅದಕ್ಕೆ ಅಲ್ಲೇನಂತ ಆಸೆ ಅಳದವನೇ ಈಶೆ.
ಯಾರ ಆಸೆಯನ್ನ ಅಳದಿರ್ತಾರ ಅವರೇ ಈಶ್ವರ ಆಗ್ಬಿಡ್ತಾರೆ, ಈಶ ಆಗ್ಬಿಡ್ತಾನಂತ. ಅದಕ್ಕೆ ಮುಖ್ಯವಾಗಿ ಕಾಮವನ್ನ ನೀನು ಬಿಡ್ಬೇಕಾದಂಥದ್ದು ಬಹಳ ಮುಖ್ಯವಾಗಿರ್ತದೆ. ಅದಕ್ಕೆ ಆತ ಇವೆಲ್ಲ ಬಿಟ್ಕೊಂಡಿರ್ತಾನ. ಆಮೇಲೆ ಮನಸ್ಸಿಗೆ ಶೋಕ ಮೋಹಗಳೇನದಾವ ಅವು ತಾನು ತಿಳ್ಕೊಂಡಿರ್ತಾನ. ಇವು ಮನಸ್ಸಿನ ಕೆಲಸಗಳು ಅದಾವ, ಇದ್ರ ಜೊತೆ ನಾ ಬೆರೆಯುವವನ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾನ. ಆಮೇಲೆ ಬುದ್ಧಿಗೆ ಅರುಮರುಗಳು, ಇವೆಲ್ಲ ಅಹಂಕಾರಕ್ಕೆ ಅಂದ್ರೆ ನಾ ಮಾಡಿದೆ, ನಾನ್ ಬಿಟ್ಟೆ ಅನ್ನುವಂಥ ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ಇರುವಂಥದ್ದು. ಇವೆಲ್ಲವಕ್ಕೆ ಅಸಂಗನಾಗಿರುವಂಥದ್ದು ಇವೆಲ್ಲ ನಾನು ಸಂಘ. ಯಾಕಂದ್ರೆ ನಾವ್ ಯಾವಾಗ ಇದ್ರ ಜೊತೆ ಬೆರ್ತುಕೊಂಡಿರ್ತೀವಿ ಸಂಘತ್ವದಿಂದ ಕೂಡಿವಂತ ತಿಳ್ಕೊಬೇಕು. ಈ ಸಂಘ ನಮ್ಗೆ ಎಲ್ಲೆಲ್ಲಿ ತಗೊಂಡೋಗ್ತದೆ ಗೊತ್ತಿಲ್ಲ, ನಮ್ಮ ಶರೀರದಲ್ಲಿರುವಂತ ಸಂಘಗಳು ಇವು. ಆದ್ರೆ ಯಾವಾಗ ಇದ್ರ ಸಂಘ ನನಗಿಲ್ಲ, ನಾನು ಯಾವಾಗ್ಲೂ ಇರುವಂತ ನೀನ್ ಹೆಂಗಿದೆ ಅಸಂಗ ರೂಪದಿಂದ ಇದೆ, ಆದ್ರೆ ಅನಾತ್ಮ ವರ್ಗದಲ್ಲಿ ಬೆರ್ತ ಕಷ್ಟಕ್ಕೆ ಗುರಿಯಾಗಿದೆ. ಸದ್ಗುರು ಮುಖಾಂತರ ತಿಳ್ಕೊಂಡು ಇವೆಲ್ಲ ನನಗೆ ಸಂಬಂಧ ಇಲ್ಲ, ನಾನ್ ಹೆಂಗದೀನಿ ಅಸಂಗ ರೂಪವಾಗಿದ್ದೀನಿ, ನನಗೆ ಯಾವುದು ಸಂಗತ್ವ ಇಲ್ಲ, ನಾನು ಅಂದವಾಗಿದ್ದೀನಿ. ಇರುವಂಥದ್ದು ಒಂದೇನೆ, ಆ ಜ್ಯೋತಿ ಸ್ವರೂಪ ಒಂದೇನೆ. ಅಜ್ಞಾನದಿಂದ ಇಷ್ಟೆಲ್ಲ ಆಗ್ಯದ. ಯಾವ ಅಜ್ಞಾನದಿಂದ ಅಂತಂದ್ರ ನನ್ನನ್ನು ನಾನು ಯಾಕಂದ್ರ ತಿಳಿಲಾರ್ದಕ್ಕ. ಇವೆಲ್ಲ ಯಾಕಂದ್ರ ಹೃದಯ ಏನು ಪ್ರತಿಯೊಬ್ಬರ ಇಷ್ಟೆಲ್ಲ ಕಷ್ಟ ಯಾತಕ್ಕಾಗ್ಯದಂದ್ರ ನೋಡ್ರಿ, ಹೊಟ್ಟೆಯಲ್ಲಿ ಆಗ್ಲಿ ಶರೀರದಾಗ ಯಾವ ಭಾಗದಲ್ಲಿ ಆಗ್ಲಿ ಅದು ನಮ್ಗೆ ಏನಾದ್ರೂ ಒಂದು ರೋಗ ಇತ್ತಂದ್ರ ಇಡೀ ಶರೀರ ತುಂಬಾ ನೋವು ಕೊಡ್ತದ. ಹೌದಿಲ್ಲ? ಈ ಕಾಲಂತ ಅನ್ನುವಂಥದ್ದಲ್ಲ, ಹೊಟ್ಟೆಗೆ ಏನಾದ್ರೂ ಆದನ್ನುವಂಥದ್ದಲ್ಲ, ಯಾವುದಲ್ಲ, ಎಲ್ಲೋ ಒಂದ್ ಕಡೆ ನೋವಿತ್ತು, ಅದು ಒಂದು ಸಮಸ್ಯೆ ಇತ್ತು ನಮ್ಗಂತಂದಾಗ ಆ ಶರೀರ ತುಂಬಾ ತೊಂದರೆ ಕೊಡ್ತದ, ಬಹಳಷ್ಟು ಕಷ್ಟ ಕೊಡ್ತದ, ಒದ್ದಾಡ್ತೀವಿ, ಹೆಂಗಾರ ಮಾಡಿದ್ರಿಂದ ಪಾರ್ ಮಾಡ್ಬೇಕಪ್ಪ, ಎಲ್ಲಾದ್ರೂ ಡಾಕ್ಟರ್ ಹುಡುಕ್ಬೇಕಂತೀವಲ್ಲ. ಅದ್ರಂಗ ಈ ಹೃದಯ ಗ್ರಂಥಿ ಅನ್ನುವಂಥದ್ದು ಅಹಂಕಾರ ಯುಕ್ತವಾದಂಥದ್ದು, ಅಹಂಕಾರ ಮಮಕಾರದಿಂದ ಕೂಡಿದಂತ ಇದು ಹೃದಯ ಗ್ರಂಥಿ. ಏನಂತಂದ್ರೆ ಇದಕ್ಕೆ ಏನ್ ಹೇಳ್ತಾರ, ಈ ಹೃದಯ ಗ್ರಂಥಿ ರೂಪವಾದಂತ ಜೀವತ್ವ. ಇದು ನಾನು, ನನ್ನದು, ಅದು ನಂದು, ಇದು ನಂದು, ನಾನು ಹಂಗದೀನಿ ಹಿಂಗದೀನಿ ಅನ್ನುವಂಥ ಭಾವಗಳಿಂದ ಕೂಡಿದಂಥದ್ದು ಜೀವತ್ವ ಭಾವ. ಈ ಜೀವತ್ವ ಭಾವ ಅನ್ನುವಂಥದ್ದು ಇದು ಹೃದಯ ಗ್ರಂಥಿ. ಇದು ಈ ಜನ್ಮಾಂತರ ಈ ಗಂಟು ಬಂದ್ಬಿಟ್ಟದ, ಇದು ಹೃದಯ ಗ್ರಂಥಿ ಬಂದ್ಬಿಟ್ಟದ. ಅದಕ್ಕೆ ನಮ್ಗೆ ಇಷ್ಟೆಲ್ಲ ದುಃಖಕ್ಕೆ ಕಾರಣ ಆಗಿರುವಂಥದ್ದು. ಪ್ರತಿಯೊಂದು ದುಃಖಕ್ಕೆ ನಮ್ಗೆ ಯಾಕೆ ಕಾರಣ ಆಗ್ಯದ ಅಂದ್ರೆ ಈ ಹೃದಯ ಗ್ರಂಥಿಯಿಂದಾನೆ. ಯಾವಾಗ ಈ ವಿಚಾರಗಳನ್ನ ಕೇಳಿ ಯಾವಾಗ ತನ್ನನ್ನ ತಾನು ಅರ್ಥಕೊಳ್ತಾನ, ಇವೆಲ್ಲ ನಾನು ಅಲ್ಲ ಅಂತ ತಿಳ್ಕೊಳ್ತಾನ, ಅವಾಗ ನಿನ್ನಲ್ಲಿರುವಂತ ಈ ಹೃದಯ ಗ್ರಂಥಿ ನಷ್ಟ ಆಗ್ತದ. ಅವಾಗ ನಷ್ಟ ಆಯ್ತು ಅಂತಂದಾಗ ಈ ರೀತಿ ನಿಶ್ಚಯ ಜ್ಞಾನವುಳ್ಳಂಥ ನಾನಾ ಯಥಾರ್ಥವಾದ ಸ್ವರೂಪವನ್ನು ತಿಳ್ಕೊಂಡಂತ ಒಂದು ಪರಮ ತತ್ವವನ್ನು ಅರ್ಥಕೊಂಡಂತ ಜ್ಞಾನಿ ಎಂದಾದ್ರೂ ದೇಹಗಳಲ್ಲಿ ನಾನು ಅನ್ನುವಂಥ ಆ ಒಂದು ಧರ್ಮಗಳಾದಂಥ ಜನನ ಮರಣ ಇವುಗಳಲ್ಲಿ ಕೂಡ್ತಾನೇನು ಅಂದ್ರೆ ಇಲ್ಲ. ಅವ್ಯಾವ ನಾನು ಅಲ್ಲ ಅಂತ ತಿಳ್ಕೊಂಡು ನಿಶ್ಚಯವಾಗಿ ಬಿಟ್ಬಿಟ್ಟಿರ್ತಾನೆ. ಆ ಪರಮ ತತ್ವವನ್ನು ಇಟ್ಕೊಂಡು ಆ ಸ್ವರೂಪನೇ ನಾನಂತ ಆತ ತಿಳ್ಕೊಂಡ್ಬಿಡ್ತಾನ. ಯಾಕಂದ್ರ ಈ ರೀತಿಯಾಗಿ ಆತ ಎಂದೂ ಬೇರೆದ ವಿಷಯದ ಬಗ್ಗೆ ಮೋಹ ಮಾಡಂಗಿಲ್ಲ ಅನ್ನುವಂಥ ವಿಚಾರವನ್ನ ಅವ್ರು ಹೇಳ್ತಾರ. ಮತ್ತೆ ನಾವು 2ನೇ ನುಡಿಯಿಂದ ನಾಳೆ ಮಾತಾಡೋಣ. ಇಷ್ಟು ಸಾಕು. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.